ಮುನಿ ಸಂಕುಲದಲ್ಲಿ ಜಾಬಾಲಿ ನಾಮಕನಾದವನು ನಾನು. ನಮ್ಮ ಬದುಕೆನ್ನುವುದು ಲೋಕ ಕಲ್ಯಾಣಕ್ಕಾಗಿಯೇ ಮೀಸಲಾಗಬೇಕು ಎನ್ನುವಂತಹ ನೆಲೆಯಲ್ಲಿ ಯೋಚಿಸಿ ಸಂಸಾರ ಸುಖದಿಂದ ವಿದೂರವಾಗಿ ಕಾಡು ಮೇಡುಗಳಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತಾ ಲೋಕದ ಕ್ಷೇಮವನ್ನೇ ಹಾರೈಸುವಂತಹದ್ದು ನಮ್ಮ ಬದುಕಿನ ಆದ್ಯ ಕರ್ತವ್ಯ. ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳನ್ನು ಒಳಗೊಂಡಂತಹ ಮನಸ್ಸು ಎನ್ನುವಂತಹದೊಂದು ಇಂದ್ರಿಯ ಎಲ್ಲವನ್ನು ಸೇರಿಸಿದಾಗ ಬಾಹ್ಯ ಪ್ರಪಂಚದ ಅರಿವಿನಿಂದ ದೂರವಾಗಿ ಆಂತರಂಗಿಕವಾದಂತಹ ಕಣ್ಣನ್ನು ತೆರೆದು ಲೋಕ ಸೂಕ್ಷ್ಮವನ್ನು ಗಮನಿಸುವುದಕ್ಕೆ ತೊಡಗಿದರೆ ಲೋಕದಲ್ಲಿ ಆಗಬೇಕಾದದ್ದು ಯಾವುದು ಎನ್ನುವುದರ ಕುರಿತಾಗಿ ಲಕ್ಷ್ಯ ವಹಿಸಬಹುದಾಗುತ್ತದೆ. ಆ ನೆಲೆಯಲ್ಲಿ ನಾನು ನನ್ನವನು ಎನ್ನುವಂತಹ ಸಂಸಾರ ಬಂಧನವನ್ನು ತೆಗೆದು ಲೋಕವೇ ನನ್ನ ಮನೆ, ಲೋಕದವರೇ ನನ್ನ ಬಂಧುಗಳು ಎನ್ನುವಂತಹ ವಿಶಾಲವಾದ ಅರ್ಥವನ್ನು ಸ್ಮರಿಸುವ ಹಾಗೆ ನಾವು ಉದ್ಯುಕ್ತರಾದವರು, ಆ ನೆಲೆಯಲ್ಲಿಯೇ ತಪದಲ್ಲಿ ತೊಡಗಿಸಿಕೊಂಡವರು, ಅನೇಕ ವಿಧವಾಗಿ ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳುವವರು ಇರುತ್ತಾರೆ. ಪದ್ಮಾಸನವನ್ನು ಬಲಿದು ಬಾಹ್ಯವಾದಂತಹ ಚಕ್ಷುಗಳನ್ನು ಮುಚ್ಚಿ ಅಂತರಂಗದ ಚಕ್ಷುವನ್ನು ತೆರೆದು ತನ್ಮೂಲಕವಾಗಿ ಆ ಭಗವಂತನನ್ನು ಪ್ರಾರ್ಥಿಸುವುದಕ್ಕೆ ತೊಡಗುವುದು ಕ್ರಮ. ಕೆಲವರು ಮೊದಲ ಮಾಸದಲ್ಲಿ ಮರದಿಂದ ಉದುರಿ ಬೀಳಬಹುದಾದಂತಹ ಕೇವಲ ಫಲವನ್ನಷ್ಟೇ ಸೇವಿಸಿ ಬದುಕನ್ನು ವ್ಯವಹರಿಸುತ್ತಾರೆ. ಎರಡನೆಯ ಮಾಸದಲ್ಲಿ ಮರದಿಂದ ಕೆಳಗೆ ಬೀಳಬಹುದಾದಂತಹ ತರಗೆಲೆಯನ್ನು ಮಾತ್ರವೇ ಸೇವಿಸಿ ಬದುಕನ್ನು ಕಳೆಯುವುದು. ಮೂರನೆಯ ಮಾಸದಲ್ಲಿ ನಿರಾಹಾರ, ಆಮೇಲೆ ಯಾವುದನ್ನು ಸೇವಿಸದೆ ಪಂಚಾಗ್ನಿಗಳ ಮಧ್ಯದಲ್ಲಿ ತನುವನ್ನೊಡ್ಡಿ ತಪದಲ್ಲಿ ಲೀನವಾಗುವಂತಹ ನೆಲೆಯಲ್ಲಿಯೂ ಕೆಲವರು ಕಾಣಿಸಿಕೊಳ್ಳುತ್ತಾರೆ. ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸಿನಲ್ಲಿ ತೊಡಗಿಸಿಕೊಂಡಿರುವಂತಹ ಮುನಿ ಗಡಣವೂ ಕಾಣಿಸುತ್ತದೆ. ಹೀಗೆ ವಿಶೇಷವಾಗಿ ತಪದಲ್ಲಿಯೇ ತೊಡಗಿಸಿಕೊಂಡಂತಹ ನಾನು ಒಮ್ಮಿಂದೊಮ್ಮೆಲೆ ಬಾಹ್ಯವಾದ ಯಾವುದೋ ಪ್ರಚೋದನೆಗೆ ಪ್ರಲೋಭನೆಗಳಿಗೆ ಒಳಗಾಗಿ ನನ್ನ ಬಾಹ್ಯ ನೇತ್ರಗಳನ್ನು ತೆರೆದು ನೋಡುತ್ತಾ ಇದ್ದೇನೆ. ಏನು ಆಶ್ಚರ್ಯ ಇದು! ಓ, ಇವರನ್ನೆಲ್ಲ ನೋಡಿದರೆ ಅರ್ಥ ಆಗುವುದಿಲ್ಲವೋ ಏನಾಗಿದೆ ಪರಿಸ್ಥಿತಿ ಎನ್ನುವ ಹಾಗೆ ಜನರ ನೋವನ್ನು ಕೇಳುತ್ತಾ ಇದ್ದೇನೆ. ಎಂತಹ ನೋವಿದು! ಛೇ, ಜನರ ಗೋಳಿನ ಸಿಡಿಲ
ಬುಡ ಕಡಿದ ಬಾಳೆಯ ಹಾಗೆ ನೆಲಕ್ಕೆ ಒರಗಿ ಬೀಳುತ್ತಾ ಇದ್ದಾರೆ. ಹಾಗಾದರೆ ಏನಾಗಿದೆ ಪ್ರಕೃತಿ ಅಂತ ಯೋಚಿಸಿದರೆ, 12 ವರ್ಷಗಳ ಹಿಂದೆ ನಾನು ತಪಸ್ಸಿಗೆ ಕುಳಿತುಕೊಳ್ಳುವ ಕಾಲಕ್ಕೆ ನಿತ್ಯ ನೂತನೆಯಾಗುವಂತಹ ಪ್ರಕೃತಿ ಹಸಿರಿನ ಉಡುಗೆಯನ್ನು ತೊಟ್ಟು ರಾರಾಜಿಸುತ್ತಾ ಇದ್ದವಳು. ಸಸ್ಯ ಶ್ಯಾಮಲೆಯಾಗಿರುವಂತಹ ಆಕೆ ಸದಾಕಾಲ ಹಸಿರನ್ನೇ ನಮಗೆ ಒದಗಿಸಿಕೊಡುತ್ತಾ ಇದ್ದವಳು. ತೆರೆದು ನೋಡ್ತಾ ಇದ್ದೇನೆ, ಎಲ್ಲಿಯೂ ಹಸಿರಾದ ಪ್ರಕೃತಿ ಕಾಣುವುದಿಲ್ಲ. ಮರಗಳಲ್ಲಿರುವಂತಹ ಹಸಿರಾದ ಎಲೆಗಳು ಉದುರಿ ಕೇವಲ ಬರಡಾದಂತಹ ಪ್ರಕೃತಿಯನ್ನು ಕಾಣುತ್ತಾ ಇದ್ದೇನೆ. ಭೂಮಿಯಲ್ಲಿ ನೀರಿನ ಪಸೆ ಕಾಣಿಸುತ್ತಾ ಇಲ್ಲ. ಭೂಮಿ ಬಿರುಕು ಬಿಡುವಂತಹ ಸ್ಥಿತಿಗೆ ಒಂದು ಮುಟ್ಟಿದೆ. ಪ್ರಾಣಿಗಳೆಲ್ಲ ಕುಡಿಯುವುದಕ್ಕೆ ನೀರಿಲ್ಲದೆ, ತಿನ್ನುವುದಕ್ಕೆ ಆಹಾರವಿಲ್ಲದೆ ಅತ್ತಿದ್ದತ್ತ ಇತ್ತಿದ್ದತ್ತ ಚಡಪಡಿಸುತ್ತಾ ಸುತ್ತಾಡುತ್ತಾ ಇವೆ. ಜನಗಳು ತಮ್ಮ ಬದುಕನ್ನು ನಡೆಸುವುದಕ್ಕಾಗದೆ, ತಮ್ಮವರನ್ನು ಸಲಹುವುದಕ್ಕಾಗದೆ ವ್ಯಥೆ ಪಡುತ್ತಾ ದುಃಖಿಸುವಂತಹ ಸ್ಥಿತಿಯನ್ನು ಕಾಣುತ್ತಾ ಇದ್ದೇನೆ. ಏನಾಯಿತು ಎನ್ನುವ ಹಾಗೆ ಒಬ್ಬಾತನಲ್ಲಿ ಪ್ರಶ್ನಿಸಿದಾಗ ಆಡಿದನಲ್ಲ, ಏನು ಹೇಳುವುದು ಸ್ವಾಮಿ, 12 ವರ್ಷಗಳಿಂದಲಾಗಿ ತೀವ್ರವಾದ ಬರಗಾಲ ನಮ್ಮನ್ನು ಬಾಧಿಸುತ್ತಾ ಇದೆ. ಸರಿಯಾದ ಬೆಳೆಯನ್ನು ಬೆಳೆಯಬೇಕು ಅಂತಾದರೆ ನಮ್ಮದಿಂದ ಇಳೆಗೆ ಮಳೆ ಬರ್ತಾ ಇಲ್ಲ. ಮಳೆ ಬರುವುದಿಲ್ಲ ಅಂತಾದರೆ ಬೆಳೆ ಬೆಳೆಯುವುದಾದರೂ ಹೇಗೆ, ಬೆಳೆಯಿಂದ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಎನ್ನುವ ಹಾಗೆ. ಹಾಗಾಗಿ ದಿಕ್ಕು ಕಾಣದೆ ಭುಂಜಿಸಲೇಬಾರದಂತಹ ಶ್ವಾನದ ಮಾಂಸವನ್ನು ನಾವು ಭುಂಜಿಸುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ ಎನ್ನುವ ಹಾಗೆ. ಹಾಗಾದರೆ ಎಂತಹ ಸ್ಥಿತಿ ಬಂದು ಹೋಯಿತು ಈ ಭೂಮಿಗೆ. ಲೋಕ ಕ್ಷೇಮವಾಗಿರಲಿ, ಲೋಕ ಸುಭಿಕ್ಷವಾಗಿರಲಿ ಎನ್ನುವ ಹಾಗೆ ನಾವು ನಮ್ಮಂತವರು ದೀರ್ಘಕಾಲದಲ್ಲಿ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದಾಗಲೂ ಕೂಡ ಲೋಕದಲ್ಲಿ ಇಂತಹದೊಂದು ಕ್ಷಾಮ ತಲೆದೋರುತ್ತದೆ ಅಂತಾದರೆ ಅದನ್ನು ಸರಿಪಡಿಸಲೇಬೇಕಾದ ಹೊಣೆಗಾರಿಕೆ ಮುನಿಗಳಾದಂತಹ ತಪಸ್ವಿಗಳಾದಂತಹ ನಮ್ಮ ತಲೆಯ ಮೇಲೆ ಉಂಟೇ ಉಂಟು. ಆಡಿದೆ ಭರವಸೆಯ ಮಾತುಗಳನ್ನು ಕೊಟ್ಟೆ, ಯೋಚಿಸಬೇಡಿ, ಯಜ್ಞವನ್ನು ಮಾಡುತ್ತೇನೆ ನಾನು, ಯಜ್ಞ ಮುಖೇನವಾಗಿ ನಭದಿಂದ ಇಡಲಿ ಮಳೆ ಸುರಿಸುತ್ತೇನೆ ಎನ್ನುವ ಹಾಗೆ. ಆಗ ಆಡಿದರಲ್ಲ, ಸ್ವಾಮಿ ಯಜ್ಞವನ್ನು ಮಾಡುತ್ತೀರಿ ಅಂತ ಆಡುತ್ತೀರಿ, ಯಜ್ಞ ಮಾಡುವುದಕ್ಕೆ ಅವಕಾಶವಾದರೂ ಬೇಡವೇ? ಯಜ್ಞಕ್ಕೆ ಬೇಕಾದಂತಹ ಸೋಪಸ್ಕರಗಳನ್ನು ಒದಗಿಸಿಕೊಳ್ಳುವುದಾದರೂ ಹೇಗೆ? ತೀವ್ರವಾದ ಬರಗಾಲದಲ್ಲಿ ಬಾಧಿಸಲ್ಪಡುತ್ತಿರುವಂತಹ ನಾವು ಸೋಪಸ್ಕರಗಳನ್ನು ಹೊಂದಿಸುವುದಾದರೂ ಹೇಗೆ ಎನ್ನುವ ಹಾಗೆ. ನಿಜ, ದೇವತೆಗಳು ಸಂತೃಪ್ತರಾಗಿರುವಂತಾದರೆ ತಾವೇ ಮನಪೂರ್ವಕವಾಗಿ ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಮಳೆ ಸುರಿಸಬೇಕು ಅಂತಾದರೆ ನಾವು ಯಜ್ಞದಿಂದ ಅಗ್ನಿಮುಖವಾಗಿ ದೇವತೆಗಳಿಗೆ ಬಹಿರ್ಭಾಗವನ್ನು ಅರ್ಪಿಸಬೇಕಾಗುತ್ತದೆ. ಯಜ್ಞವೇ ನಡೆಯಲಿಲ್ಲ ಅಂತಾದರೆ ದೇವತೆಗಳು ತೃಪ್ತರಾಗುವುದಿಲ್ಲ. ದೇವತೆಗಳು ತೃಪ್ತರಾಗಲಿಲ್ಲ ಅಂತಾದರೆ ಭೂಮಿಗೆ ಮಳೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂದ್ರಿಯಾಭಿಮಾನಿ ದೇವತೆಯಾಗಿರುವಂತಹ ಇಂದ್ರನನ್ನು ಮತ್ತು ದಿಕ್ಪಾಲಕರನ್ನು ಮೆಚ್ಚಿಸಬೇಕು ಅಂತಾದರೆ ಯಾಗ ಸರಿ? ನಾವು ನಮ್ಮಂತಹ ತಪಸ್ವಿಗಳು ಸಂಕಲ್ಪ ಮಾತ್ರದಿಂದಲೇ ಮಳೆಯನ್ನು ತರಿಸುವುದಕ್ಕೆ ಶಕ್ತರಾಗುತ್ತೇವೆ. ಆದರೆ ಲೋಕದ ನಿಯತಿಗೆ ನಾವು ವಿರುದ್ಧವಾಗಿ ಬದುಕುವ ಹಾಗಿಲ್ಲ. ಮಳೆ ಬೆಳೆಯನ್ನು ಕೊಡಬೇಕಾದ ದೇವತೆಗಳೇ ತೃಪ್ತರಾಗುವುದಿಲ್ಲ ಅಂತಾದರೆ ನಮ್ಮ ತಪಸ್ಸಿಗೂ ಬೆಲೆ ಎನ್ನುವಂತಹುದು ಒದಗುವುದಿಲ್ಲ. ಹಾಗಾಗಿ ಏನು ಯೋಚನೆ ಮಾಡುವುದು, ಏನು ಮಾಡುವುದು ಎನ್ನುವ ಹಾಗೆ ಚಿಂತನಾಪರನಾದ ಕಾಲಕ್ಕೆ ಸರಿ ದೇವತೆಗಳೇ ಮಳೆ ಸುರಿಸಬೇಕು ಅಂತಾದರೆ ನಾವು ಭೂಮಿಯಿಂದ ಯಜ್ಞವನ್ನು ಮಾಡಬೇಕಾಗುತ್ತದೆ. ಯಜ್ಞ ಮಾಡುವುದಕ್ಕೆ ಸೋಪಸ್ಕರಗಳು ಬೇಕಲ್ಲ, ಅದಕ್ಕೂ ದಾರಿ ಉಂಟೇ ಉಂಟು. ತಪೋಮಾರ್ಗದ ಮೂಲಕವಾಗಿ ದೇವಲೋಕವನ್ನು ಸೇರಿ ಸುಮನಸರ ಅಧಿಪತಿಯಾಗುವಂತಹ ದೇವೇಶನನ್ನು ಪ್ರೀತನನ್ನಾಗಿಸಿ ಅವನ ಒಪ್ಪಿಗೆಯ ಮೇರೆಗೆ ಸುರಧೇನುವಾದಂತಹ ಕಾಮಧೇನುವನ್ನು ಕೆಳಗೆ ಇಳಿಸಿದೆ ಅಂತಾದರೆ ಯಜ್ಞಕ್ಕೆ ಬೇಕಾದಂತಹ ಕಾಮಿತಾರ್ಥವನ್ನು ನಾನು ಈಡೇರಿಸಿಕೊಳ್ಳಬಹುದು, ಸೋಪಸ್ಕರಗಳನ್ನು ಒದಗಿಸಿಕೊಳ್ಳಬಹುದು. ಹಾಗಾಗಿ ಇವರಿಗೆಲ್ಲ ಅಭಯ ವಾಕ್ಯಗಳನ್ನು ಹೇಳಿದ್ದೇನೆ. ತಡ ಮಾಡುವುದಲ್ಲ, ನೇರವಾಗಿ ಸಾಗುವುದು ಯೋಗ ಮಾರ್ಗದಿಂದ ದೇವಲೋಕಕ್ಕೆ. ನೋಡೋಣ ನಡೆದ ಯೋಗ ವಿವರ್ಗದೆಡೆಗೆ ಶಿಷ್ಯನ ಬಿಟ್ಟು, ನಡೆದ ಯೋಗ ವಿವರ್ಗದೆಡೆಗೆ ಶಿಷ್ಯನ ಬಿಟ್ಟು, ಕಡುವೇಗದಿಂದ ಜಾಮಾಲಿ ನಡೆದೆ ನಿಂದಾರ ನಡೆಗಿರುವ ನಡೆದಾಡು ತಡಿಯಿಂದ ನಿಂದ
ದೇವೇಂದ್ರ ಕಾಲಿಡುವುದಕ್ಕೂ ಓಲಗ ಕೊಡುವುದಕ್ಕೂ ಮಾತಾಡುವುದಕ್ಕೂ ಎಲ್ಲದಕ್ಕೂ ಒಂದು ರೀತಿ ನೀತಿ ಸಂಪ್ರದಾಯ ಅಂತ ಉಂಟು. ಸಂಪ್ರದಾಯವನ್ನು ಮೀರಿ ಯಾವ ಕಾಲಕ್ಕೂ ದೇವೇಂದ್ರ ವ್ಯವಹಾರ ಮಾಡಲಿಕ್ಕಿಲ್ಲ. ದಿವ್ಯವಾದ ಓಲಗವನ್ನು ಕೊಟ್ಟು ಮೊದಲಾಗಿ ನಾವು ಎಲ್ಲಿದ್ದೇವೆ ಎನ್ನುವುದನ್ನು ಗಮನಿಸಬೇಕು. ಸಾಮಾನ್ಯ ಸ್ಥಳ ಅಲ್ಲ, ಗಣ್ಯಲೋಕ, ಪುಣ್ಯಲೋಕ, ಈ ದೇವಲೋಕ. ಆಲೋಚನೆ ಮಾಡಬೇಕು. ಯಾಕೆ ಸಾಮಾನ್ಯ ಯಾವುದೋ ನರಕವೋ ಭೂಮಿಯೋ ಅಥವಾ ನಾಗಲೋಕವೋ ಅಲ್ಲ, ಇದು ಗಣ್ಯ ಮತ್ತು ಪುಣ್ಯ ಎರಡೂ ಸೇರಿದಂತಹ ಲೋಕ. ಎಲ್ಲಿದ್ದೇವೆ ಎನ್ನುವುದರಿಂದ ನಾವು ಎಷ್ಟು ದೊಡ್ಡವರು ಎನ್ನುವುದು ತೀರ್ಮಾನ ಆಗ್ತದೆ. ಮೊದಲಾಗಿ ಅದನ್ನು ನೆನಪು ಮಾಡಿಕೊಳ್ಬೇಕು, ಅದು ಸಂಪ್ರದಾಯ. ಆಮೇಲೆ ಹೇಗೆ ನಾವು ಇಲ್ಲಿಗೆ ಬಂದೆವು ಅದನ್ನು ನೆನಪು ಮಾಡಿಕೊಳ್ಬೇಕು. 100 ಯಾಗಗಳನ್ನು ಮಾಡಿದ ಮೇಲೆ ಸಿಗುವುದು ಇಂದ್ರನ ಪದವಿ. ನೆನಪು ಮಾಡಿಕೊಳ್ಬೇಕು. ಯಾಕೆ ಇಲ್ಲಿ ಬರುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಇಂದ್ರ ಗೊತ್ತಾಗಬೇಕು ಅಲ್ವಾ? ಅದು ಒಂದು ಸಂಪ್ರದಾಯ ಮಾತ್ರ ಅಲ್ಲ. ಬಂದು ನಿಂತ ಮೇಲೆ, ಓಲಗವನ್ನು ಕೊಟ್ಟ ಮೇಲೆ ಹಳೆಯ ಪ್ರಸಂಗಗಳನ್ನೆಲ್ಲ ನೆನಪು ಮಾಡಿಕೊಳ್ಬೇಕು. ಖಂಡಿತ ಇಲ್ಲಪ್ಪ. ಯಾಕೆ ಇತಿಹಾಸದಿಂದ ಪಾಠವನ್ನು ಕಲಿಯದ ವ್ಯಕ್ತಿಗೆ ಭವಿಷ್ಯವೂ ಇಲ್ಲ. ಬಂದ್ರಲ್ಲ ದುರ್ವಾಸರು, ತಂದ ಹಾರವನ್ನು ಕೈಗೆ ಕೊಟ್ಟಾಗ ಕುಳಿತ ಆನೆಯ ಸೊಂಡಿಲಿಗೆ ಇಟ್ಟದ್ದೇ ಕಾರಣವಾಗಿ ಅದನ್ನು ಅದು ಹಾಳು ಮಾಡಿದ್ದರಿಂದ ಶಾಪ ಬಂದದ್ದು. ಇದೊಂದು ಪ್ರಕರಣ ಹೇಳದೆ ದೇವೇಂದ್ರನ ಓಲಗ ಸಮಾಪ್ತಿ ಆಗಲಿಕ್ಕಿಲ್ಲ. ಯಾಕೆ ಅವತ್ತೇ ಅಲ್ವ ನಮ್ಮ ಸುವಸ್ತುಗಳೆಲ್ಲ ಸಮುದ್ರ ಪಾಲಾದದ್ದು. ಅದರಿಂದಲೇ ನಮ್ಮ ದಾಯಾದಿಗಳಾದ ರಕ್ಕಸರೊಟ್ಟಿಗೆ ನಾವು ಸಮುದ್ರ ಮಥನ ಮಾಡಿದ್ದು. ಅದರಿಂದಲೇ ಅವರಿಗೆ ಸ್ವರ್ಗದ ಮೇಲೆ ಕಣ್ಣು ಬಿದ್ದದ್ದು. ಹೋ, ಇದು ಒಳ್ಳೆಯದುಂಟು, ಇದು ಬೇಕು ನಮಗೆ ಎನ್ನುವ ಭಾವ ಅವರಲ್ಲಿ ಹುಟ್ಟಿದ್ದು. ಆಮೇಲೆ ಯುದ್ಧ, ಆ ವಿಷ್ಣುವಿನ ಅನುಗ್ರಹದಿಂದ ನಮಗೆ ಎಲ್ಲ ಸಿಕ್ಕಿತು ಪುಣ್ಯ. ಎಲ್ಲಿಯಾದ್ರೂ ಅದಾಗಲಿಲ್ಲ ಅಂತಾದ್ರೆ ನಮ್ಮ ಸ್ಥಿತಿ ಏನು ಅಂತ ಆಲೋಚನೆ ಮಾಡಬೇಕಾ ಬೇಡವಾ? ಹಾಗಾಗಿ ಮುಂದೆ ಯಾವತ್ತೂ ಕೂಡ ಬಂದ ಮಹರ್ಷಿಗಳನ್ನು ಯಾವುದೇ ರೀತಿಯಾಗಿ ತಿರಸ್ಕಾರ ಮಾಡಬಾರದು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದು ಇತಿಹಾಸದಿಂದ ಕಲಿಯುವ ಪಾಠ. ಕಲಿತ್ರ ನಮ್ಮವರು ಇಲ್ಲ. ಕೆಲವೇ ಕಾಲ ಕಳೆಯುವಷ್ಟರಲ್ಲಿ ಗುರುಗಳಾದ ಬೃಹಸ್ಪತಿಗಳನ್ನು ಅವಮಾನ ಮಾಡಿದ್ದೇ ಕಾರಣವಾಗಿ ಅವರು ಹೋದ್ರು. ವಿಶ್ವರೂಪನನ್ನು ತಂದು ಇಟ್ಟಾಯಿತು ಆ ಸ್ಥಾನಕ್ಕೆ. ಗೊತ್ತುಂಟಲ್ಲ, ಕೊನೆಗೆ ಅವನೂ ಬೇಡದೆ ಹೋದದ್ದೆಲ್ಲ ಮಾಡಿದ, ಅವನನ್ನು ಕೊಂದಾಯಿತು. ಬ್ರಹ್ಮಹತ್ಯಾ ಶಾಪ. ಯಾವ ಕಾಲಕ್ಕೂ ಮಹರ್ಷಿಗಳನ್ನು ಗುರುಗಳನ್ನು ಅವಮಾನ ಮಾಡಬಾರದು ಎನ್ನುವ ಪಾಠ ದೇವೇಂದ್ರನಿಗೂ ಮತ್ತೆ ಜೊತೆಯಲ್ಲಿರುವ ಅಷ್ಟದಿಕ್ಪಾಲಕರಿಗೂ ಮರೆಯಬಾರದು ಎನ್ನುವ ಉದ್ದೇಶದಿಂದ ಅವತ್ತೇ ಈ ಸಂಪ್ರದಾಯ ಹಾಕಿತು. ಇದೊಂದು ಪ್ರಕರಣ ನೆನಪು ಮಾಡಿ, ಹಿಂದೆ ಬಂದವರನ್ನೆಲ್ಲ ಕೊಂದು ಕಳೆದಿದ್ದೇವೆ, ಮುಂದೆಯೂ ರಾಕ್ಷಸರು ಬಂದರೆ ನೀವೇನು ಮಾಡ್ತೀರಿ ಎನ್ನುವ ಹಾಗೆ ವರುಣ ಇತ್ಯಾದಿ ದಿಕ್ಪಾಲಕರಲ್ಲಿ ಕೇಳುವುದೊಂದು ಸಂಪ್ರದಾಯ. ಕೇಳಿದಾಗ ಅವರು ಹಾರುವುದು ಒಂದು ಸಂಪ್ರದಾಯ. ಮುಂದೆ ಬಂದ್ರೆ ನಾವು ನೋಡಿಕೊಳ್ತೇವೆ ಅಂತ ಹೇಳುವುದು ಒಂದು ಸಂಪ್ರದಾಯ. ಅಲ್ಲ, ನನಗೆ ರಕ್ಕಸರು ಬಂದ್ರೆ ಮೊದಲು ಓಡುವುದು ಅವರೇ, ಅದು ಅವರಿಗೊಂದು ಸಂಪ್ರದಾಯ. ಯಾಕೆ ಇತಿಹಾಸದಿಂದ ಕಲಿತ ಪಾಠ ಮರೆಯಬಾರದು ಎನ್ನುವ ಲೆಕ್ಕಕ್ಕಿಷ್ಟೆಲ್ಲ ಮಾಡುವುದು ಸುಮ್ಮನೆ ಅಲ್ಲ. ನಿತ್ಯ ಪದ್ಧತಿಯಂತೆ ಇಷ್ಟನ್ನೆಲ್ಲ ಮಾಡಿ ದೊಡ್ಡವರನ್ನು ಗುರು ಹಿರಿಯರನ್ನು ಗೌರವಿಸಬೇಕು ಎನ್ನುವುದನ್ನು ನೆನಪು ಮಾಡಿಕೊಳ್ಳುವಷ್ಟರ ಹೊತ್ತಿಗೆ ಅದೇ ಮುನಿವರ
ಯಾವಾಗಲೇ ಮಹರ್ಷಿಗಳಲ್ಲಿ ನಾನೇ ಮನದಣಿಯ ಪೂಜಿಸುತ್ತ ಬಳಿಗಿಂತೆಂದ ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕಾರವನ್ನು ಮಾಡಿದ್ದೇನೆ. ಹಾ ಅಯ್ಯ ಮುನಿವರ, ಮುನಿವರ ನಿಜ ಬಾಲಿದಾಲಿತು. ಮುನಿವರ ನಿಜ ಬಾಲಿದಾಲಿತು. ನೀವಿತ್ತ ಮಂದಿಯ ಕಲಕಲದ ಕಾಯಗಳಿರುವುದು. ನೀವಿತ್ತ ಮಂದಿಯ ಕಲಕಲದ ಕಾಯಗಳಿರುವುದು. ಕನಚರಿತ ನಿಮ್ಮನು ನಿನಗೆ ಕನಚರಿತ ನಿಮ್ಮನು ಅದೇ ನನಗೆ ಕುಂಭಿನಿಯೊಳಿರುವ ಜನರಂತೆ ತೆಗೆದನುವ ನಂದಿಯ ಗುಣವನದಿ ಪಾವನದಿ ಕಥೆಗಳು. ಜನರಂತೆ ತೆಗೆದನುವ ನಂದಿಯ ಗುಣವನದಿ ಪಾವನದಿ ಕಥೆಗಳು. ಮುನಿವರ್ಯ, ನಿರ್ಜರಾಧಿಪ. ಭೂಮಿಯಲ್ಲಿ ಯಾವುದೇ ವ್ಯಕ್ತಿ ಹಾ ತಪಸ್ಸನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೆ ಹ್ಮ್. ಅತ್ಯಂತ ಹೆಚ್ಚು ಸಂತೋಷ ಪಡುವವ ಯಾರಾದರೂ ಇದ್ರೆ ಹಾ. ಯಾರು ಕೇಳಿದ್ರೆ ಅದು ದೇವೇಂದ್ರ. ಹಾ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಯಾರಾದರೂ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅತ್ಯಂತ ಬೇಸರ ಮಾಡಿಕೊಳ್ಳುವವ ಯಾರು ಕೇಳಿದ್ರು ಅದು ದೇವೇಂದ್ರನೇ. ಇಂದ್ರಿಯ ನಿಗ್ರಹಕ್ಕೂ ಇಂದ್ರಿಯಕ್ಕೆ ವಶವಾಗುವುದಕ್ಕೂ ಕಾರಣ ಇಂದ್ರಿಯಾಭಿಮಾನ ದೇವತೆಯಾಗುವ. ಅಲ್ವಾ? ಯಾಕೆ ತಪಸ್ಸು ಮಾಡಿದ್ರೆ ಸಂತೋಷ, ಯಾಕೆ ತಪಸ್ಸು ಮಾಡಿದ್ರೆ ಬೇಸರ ಯಾಕೆ? ಹಾ. ಯಾರು ಮಾಡುತ್ತಿದ್ದಾರೆ ಎನ್ನುವುದರ ಮೇಲೆ ಸಂತೋಷ. ಮತ್ತು ಯಾವ ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ ಎನ್ನುವುದು ಪ್ರಕಾರ. ಹಾ. ರಕ್ಕಸರು ಮಾಡಿದ್ರೆ ಹಾ. ಬೇಡ, ಸ್ವರ್ಗವನ್ನೇ ಬಯಸಿ ಯಾರಾದ್ರೂ ಮಾಡಿದ್ರೆ ಅಂದ್ರೆ ಸ್ವರ್ಗ ಸೇರಬೇಕು ಅಂತ ಅಂದ್ರೆ ತಪ್ಪಲ್ಲ. ಇಂದ್ರ ಪದವಿಯೇ ಬೇಕು ಎನ್ನುವ ಕಾಮನೆಯಿಂದ ಯಾರಾದ್ರೂ ತಪಸ್ಸಿಗೆ ಕುಳಿತಿರೋ ಹೆಚ್ಚು ಬೇಸರ ಪಡುವ ವ್ಯಕ್ತಿ ದೇವೇಂದ್ರ. ಅದು ಮಂದವಂತರ ಕಬ್ಬನಿಗೆ ಅಲ್ಲ. ಅದೇ 4 ಜನರಿಗೆ ಉಪಕಾರ ಆಗಲಿ, ಹಾ. ಬೇಡ ತನ್ನದ್ದು ಯಾವುದೋ ಒಂದು ಆಶಯವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅತ್ಯಂತ ಸಂತೋಷ ಪಡುವ ವ್ಯಕ್ತಿ. ಹೌದು. ಎರಡೂ ಉಂಟು. ಅದರಲ್ಲೂ ಸ್ವರ್ಗವನ್ನು ಸೇರುವವರಲ್ಲಿ ನೋಡಿ 2 ವಿಧ. ಸತ್ತು ಸ್ವರ್ಗ ಸೇರುವವರು ಒಂದು, ಸ್ವರ್ಗಸ್ಥರಾದರು. ಹೌದೌದು, ಅವರು ಸ್ವರ್ಗಕ್ಕೆ ಬರುವರು. ಬದುಕಿದ್ದಾಗಲೇ ಸ್ವರ್ಗಕ್ಕೆ ಬರುವವರು ಕೆಲವು. 3ನೇ ವರ್ಗ ಒಂದುಂಟು. ಎಲ್ಲಿ ಇದ್ದಾರೆ ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳನ್ನು ಒಂದಾಗಿಸಿಕೊಂಡು ಅವರ ಜ್ಞಾನ ವಿಕಾಸ ಆಗುವುದಕ್ಕೆ ಪ್ರಯತ್ನ ಮಾಡುತ್ತಾ ಕಲೆಯೋ ಶಿಕ್ಷಣವೋ ಇತ್ಯಾದಿ ಯಾವುದೋ ಒಂದು ವಿಭಾಗದಿಂದ 4 ಜನಕ್ಕೆ ಸಂತೋಷವನ್ನು ಕೊಡುತ್ತಾ ಇರುವ ಭೂಮಿಯನ್ನೇ ಸ್ವರ್ಗವನ್ನಾಗಿಸುವವರು 3ನೇ ವರ್ಗ. ನೀವು ಒಂದು ರೀತಿಯಲ್ಲಿ 2 ಸೇರಿದವರು. ಭೂಮಿಯನ್ನು ಸ್ವರ್ಗಾಗಿಸುವುದಕ್ಕೂ ಪ್ರಯತ್ನ ಮಾಡುವವರು ಮಾತ್ರ ಅಲ್ಲ, ಸ್ವರ್ಗವನ್ನು ನೇರವಾಗಿ ಬಂದು ಸೇರುವವರು 2 ಹೌದು. ಸ್ವರ್ಗಸ್ಥರಾಗುವವರು ಅದಲ್ಲ. ಅಂತಹ ನೀವು ಈ ದೇವಲೋಕದ ದ್ವಾರದವರೆಗಾಗಿ ಬಂದ್ರಿ ಅಂತ ಹೇಳಿದ್ರೆ ನನ್ನ ಭಾಗ್ಯದ ಬಾಗಿಲು ಮತ್ತೊಮ್ಮೆ ತೆಗೆಯಿತು ಎನ್ನುವ ನಂಬಿಕೆ ಖಂಡಿತ ಉಂಟು ಸ್ವಾಮಿ. ನಿಮಗೆ ಬೇಕಾದ ಉಪಚಾರಗಳನ್ನು ಮಾಡಿದ್ದೇನೆ, ಎಲ್ಲವನ್ನು ಮುಟ್ಟಿ ಬಿಟ್ಟಿದ್ದೇನೆ. ಅದು ಬಹಳ ಒಳ್ಳೆಯದು. ಕೆಲವರು ಮುಟ್ಟಿದ್ರೆ ಹಿಡ್ಕೊಂಡು ಬಿಡ್ತಾರೆ. ಮುಟ್ಟಿದ ಮೇಲೆ ಹಿಡ್ಕೊಂಡ್ರೆ ಉಂಟಲ್ಲ ಮತ್ತೆ ಅವರಿಗೆ ತಪಸ್ಸು ಸಿಗೋದಿಲ್ಲ. ಕೆಲವರಿಗೆಲ್ಲ ಆಗಿದೆ. ನಾವು ಕೆಲವರನ್ನು ಮುಟ್ಟಿಲಿ ಅಂತಲೇ ಅಪ್ಸರೆಯರನ್ನೆಲ್ಲ ಕಳಿಸಿದ್ದು, ಅವ್ರು ಹೋಗಿ ಮುಟ್ಟಿದ್ದೆ ತಡ ತಪಸ್ಸು ಮುಗಿಯಿತು. ನೀವು ಹಾಗಲ್ಲ, ಸ್ವರ್ಗಕ್ಕೆ ಬಂದ್ರು ಮುಟ್ಟಿ ಬಿಟ್ರಿ ನೋಡಿ. ಕೆಲವರು ಸ್ವರ್ಗ ಸುವಸ್ತುವನ್ನು ಮುಟ್ಟುವುದಕ್ಕಾಗಿ ತಪಸ್ಸಿಗೆ ತೊಡಗುವವರಿದ್ದಾರೆ.
ಮುಟ್ಟಿದ ಮೇಲೆ ಅವರು ಬಿಡ್ಲಿಕ್ಕಾಗುದಿಲ್ಲ. ಸ್ವಾಮಿ, ಅಂದ್ರೆ ನಿಮಗೆ ಬೇಕಾದದ್ದು ಅಂತಲ್ಲ, ಇಲ್ಲಿ ಇದ್ದದ್ದನ್ನು ಕೊಡ್ತೇನೆ. ಯಾಕೆ ಕೇಳಿದ್ರೆ ತಪಸ್ವಿಗಳಾದವರಿಗೆ ಯಾವುದನ್ನು ಕೊಡಬೇಕು? ಗಾಳಿಯನ್ನೇ ಆಹಾರ ಮಾಡಿಕೊಂಡು ಬದುಕುವವರಿದ್ದಾರೆ, ಎಲೆಯನ್ನು ಆಹಾರ ಮಾಡಿಕೊಂಡವರಿದ್ದಾರೆ, ನೀರನ್ನು ಆಹಾರ ಮಾಡಿಕೊಂಡವರಿದ್ದಾರೆ. ಅವರಿಗೆಲ್ಲ ಅದೇ ಸಂತೋಷ. ಇಲ್ಲಿ ಹಾಗಲ್ಲ, ಇಲ್ಲಿ ಬೇಕು ಬೇಕಾದದ್ದೆಲ್ಲ ಉಂಟು, ಹಾಗಂತ ಕೊಡುವಾಗ ಭಯ ಆಗುವುದಕ್ಕೆ. ಅಲ್ಲಿ ಒಟ್ಟಿನಲ್ಲಿ ನಿಮ್ಮ ಸಂತೋಷಕ್ಕೆ ಬೇಕಾದದ್ದನ್ನೆಲ್ಲ ಇಟ್ಟಿದ್ದೇನೆ. ನೀವು ನಿಮ್ಮಂತಹವರು ಇಲ್ಲಿಯವರೆಗಾಗಿ ಬಂದಿದ್ದೀರಿ ಅಂತಾದ್ರೆ ಏನೋ ವಿಶೇಷ ಉಂಟು ಅಂತ ಅರ್ಥ. ಮನೆ ಅಂತೂ ಬರುವವರಲ್ಲ. ಕೆಲವರು ಧರ್ಮದ ಕುರಿತಾದಂತಹ ಜಿಜ್ಞಾಸೆಯನ್ನು ಮಾಡುವುದಕ್ಕೆ ಬರ್ತಾರೆ. ಇನ್ನು ಕೆಲವರು ಯಾವುದೋ ಭಗವದ್ ದೇವರ ಸ್ವರೂಪದ ಪ್ರಸಾದ ಕೊಡ್ಲಿಕ್ಕೆ ಬರುವವರು ಇದ್ದಾರೆ. ಇನ್ನು ಕೆಲವರು ನೋಡಿ ಹೋಗ್ಲಿಕ್ಕೆ ಬರುವವರು. ನೀವು ಬಂದದ್ದು ಯಾಕೆ? ನನ್ನಿಂದ ನಿಮಗೆ ಆಗಬೇಕಾದ ಕಾರ್ಯ ಏನು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸದಾ ಸುರಪಾಲ ಸ್ವಾಗತಿಸಿ ಪ್ರಸನ್ನ ವದನನಾಗಿಯೇ ಬಂದ ಹದನ ಏನು ಎನ್ನುವುದನ್ನು ನೀನು ಕೇಳುವುದಕ್ಕೆ ತೊಡಗುತ್ತಾ ಇದ್ದೀಯ. ನಾನೊಬ್ಬ ಮುನಿಪಾಲ, ಲೋಕದ ಯಾವ ವ್ಯವಸ್ಥೆಗೂ ಮುನಿಯದೆ ಮೌನಿಯಾಗಿಯೇ ಅಂತಹದೊಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ನೆಲೆಯಲ್ಲಿ ವಿದ್ಯುಕ್ತನಾಗಬೇಕಾದವ. ಅಂತಹದ್ದೊಂದು ಪ್ರಸಂಗ ಸನ್ನಿಹಿತವಾದದ್ದರಿಂದ ಸ್ವರ್ಗಗಮನವನ್ನು ಮಾಡಬೇಕಾದ ಅನಿವಾರ್ಯತೆ ನನ್ನ ಪಾಲಿಗೆ ಬಂತು. ದೀರ್ಘವಾದಂತಹ ತಪಸ್ಸಿನಲ್ಲಿಯೇ ತೊಡಗಿಸಿಕೊಂಡಿದ್ದವ ನಾನು ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಸರಿ, ಅಂತಹ ಲೋಕ ಕಲ್ಯಾಣದ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿರುವಂತಹ ನನಗೆ ಒಮ್ಮಿಂದೊಮ್ಮೆಲೆ ಬಾಹ್ಯವಾದಂತಹ ಯಾವುದೋ ಪ್ರಚೋದನೆ ತಟ್ಟಿ ನನ್ನನ್ನು ಬಹಿರ್ ಪ್ರಪಂಚಕ್ಕೆ ಎಳೆ ತಂದಿತು. ನಾವು ತಪಸ್ಸಿಗೆ ತೊಡಗಿದೆವು ಅಂತಾದರೆ ಅದು ಇಂತಿಷ್ಟು ಕಾಲದಲ್ಲಿ ಮುಗಿಯಬೇಕೆನ್ನುವ ನಿರ್ಬಂಧವನ್ನು ಹಾಕಿಕೊಂಡು ಕುಳಿತುಕೊಳ್ಳುವುದಲ್ಲ. ನಮ್ಮನ್ನು ತಪಸ್ಸಿನಿಂದ ಬಾಹ್ಯ ಪ್ರಪಂಚಕ್ಕೆ ಎಳೆಯುವ ಪ್ರಸಂಗವನ್ನು ಬರುವಲ್ಲಿಯವರೆಗೆ ನಾವು ಅಂತರ್ಮುಖಿಗಳಾಗಿಯೇ ಬದುಕನ್ನು ಕಳೆಯುವರು. ಅಂತರಂಗದಲ್ಲಿಯೇ ಬದುಕನ್ನು ಕಳೆಯುತ್ತಾ ಲೋಕ ಕಲ್ಯಾಣಕ್ಕಾಗಿ ಹಂಬಲಿಸುವವರು. ಹಾಗಾಗಿ ತಪಸ್ಸೇ ನಮ್ಮ ಪಾಲಿಗೆ ಅನ್ನ. ಆ ನೆಲೆಯಲ್ಲಿ ತೊಡಗಿಸಿಕೊಂಡು ಸುದೀರ್ಘವಾದಂತಹ 12 ವರುಷಗಳನ್ನು ನಾನು ಕಳೆದವನಿದ್ದೇನೆ. ಯಾಕೋ ಏನು ಎಚ್ಚರವಾಯಿತು ಎನ್ನುವ ಹಾಗೆ ತೆರೆದು ನೋಡಿದ ಕಾಲಕ್ಕೆ ಲೋಕ ಎಲ್ಲ ಬರಡಾದ ಸ್ಥಿತಿಯನ್ನು ನಾನು ಕಂಡವನು. ದೇವತೆಗಳು ಭೂಮಿಯ ಕಡೆಗೆ ಲಕ್ಷ್ಯ ಹರಿಸಿದರು ಅಂತಾದರೆ ಭೂಮಿ ಬರಡಾಗುವುದಕ್ಕೆ ಸಾಧ್ಯ ಇಲ್ಲ. ಬರಡಾಗದೇ ಇರುವಂತಹ ಭೂಮಿಯಿಂದ ಬದುಕಿಗೆ ಬೇಕಾದದ್ದು, ದೇವ ಸಮೂಹಕ್ಕೆ ಬೇಕಾದದ್ದು ಒದಗುತ್ತದೆ. ಇದು ನಮ್ಮ ಕಲ್ಪನೆ. ಆದರೆ
ಕಲ್ಪನೆಯನ್ನು ಮೀರಿಸುವಂತಹ ಒಂದು ವಾಸ್ತವವನ್ನು ಕಂಡಾಗ ಆಘಾತವಾದದ್ದೇನು ಸತ್ಯ. ಜನರಲ್ಲಿ ಕೇಳಿದಾಗ ಆಡಿದರು, ದೀರ್ಘಕಾಲದಿಂದ ಬಂದೊದಗಿದಂತಹ ಬರಗಾಲದಿಂದ ನಾವೆಲ್ಲರೂ ಪರಿತಪಿಸುತ್ತಿದ್ದೇವೆ. ಉಣ್ಣುವುದಕ್ಕೆ ಅನ್ನ ಇಲ್ಲ, ಕುಡಿಯುವುದಕ್ಕೆ ನೀರಿನ ವರತೆಯೂ ಇಲ್ಲ, ಪ್ರಾಣಿ ಸಂಕುಲಗಳಿಗೆ ಬದುಕಬೇಕಾದಂತಹ ಹಸಿರಾದ ಪರಿಸರ ಇಲ್ಲ, ಯಾವ ನೆಲೆಯಲ್ಲಿಯೂ ಬದುಕು ಸಾಧ್ಯ ಇಲ್ಲ ಎನ್ನುವ ಹಾಗೆ ತಿಳಿದ ಮೇಲೆ ಸಾಕು ಒಂದೇ ಪರಿಹಾರ ಎನ್ನುವ ಹಾಗೆ ನಿರ್ಧರಿಸಿ ಸಮಸ್ತ ನರಸಮೂಹವೇ ನಾವು ಸಾಯುವುದರ ಕಡೆಗೆ ಹೊರಟಿದ್ದೇವೆ ಅಂತ ಆಡಿದರು. ನಾವು ಹಂಬಲಿಸುವುದು ಲೋಕ ಕ್ಷೇಮವನ್ನು, ಲೋಕದ ಮನುಷ್ಯರು ಬದುಕಬೇಕು ಎನ್ನುವ ಹಾಗೆ ನಾವು ಭಾವಿಸುವವರು. ಅದಕ್ಕಾಗಿ ನಮ್ಮ ಪ್ರಾಣವನ್ನಾದರೂ ಕೊಡುವುದಕ್ಕೆ ನಾವು ಸಿದ್ಧರಾಗುತ್ತೇವೆ. ಹಾಗಿರುವಾಗ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುವ ಅವರನ್ನು ಕಂಡಾಗ ದುಃಖ ಉಂಟಾಯಿತು. ಅವರಿಗೆ ಆಡಿದೆ, ಬಹುಶಃ ದೇವತೆಗಳು ಮುಗಿಸಿಕೊಂಡಿದ್ದಾರೆ ಎಂದು ಕಾಣುತ್ತದೆ. ದೇವತೆಗಳಿಗೆ ಇಲ್ಲಿಂದ ಸಿಗಬೇಕಾದಂತಹ ಯಾವೆಲ್ಲ ಅವಿರು ಭೋಜನ ಉಂಟು, ಅದು ಸಿಗದೇ ಇರುವುದರಿಂದ ಅತೃಪ್ತ ಮಾನಸರಾದಂತಹ ದೇವತೆಗಳು ಭೂಮಿಗೆ ಮಳೆ ಸುರಿಸದೇ ಇದ್ದಾರೆ ಅಂತ ಕಾಣುತ್ತದೆ. ಭೂಮಿಯಿಂದಲಾಗಿ ದೇವತೆಗಳನ್ನು ಮೆಚ್ಚಿಸುವ ಕೆಲಸ ಮಾಡುತ್ತೇನೆ ಅಂತ ಆಡಿದೆ. ಕಾಮಧೇನುವನ್ನು ತರುವುದಕ್ಕೆ ಸಂಕಲ್ಪವನ್ನು ಮಾಡಿ ಸೋಮಸ್ಕರಗಳನ್ನು ವಂದಿಸಿಕೊಳ್ಳುವ ಯೋಚನೆಯಲ್ಲಿ ಇಲ್ಲಿಗೆ ಬಂದವನಿದ್ದೇನೆ. ಹಾಗಾಗಿ ನಿನ್ನ ಅಂಕೆಯಲ್ಲಿರುವಂತಹ ಕಾಮಿತಾರ್ಥ ಪ್ರದಾಯಿನಿಯಾದ ಕಾಮಧೇನುವನ್ನು ನನಗೆ ಯಜ್ಞಾರ್ಥವಾಗಿ ಒದಗಿಸಿಕೊಟ್ಟೆ ಅಂತಾದರೆ ನಾನು ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ಹಂಬಲಿಸಿದವನು. ಸ್ವಾಮಿ, ಮೊದಲಾಗಿ ಬರಗಾಲ ಬಂದದ್ದು ಯಾಕೆ ಅಂತ ಆಲೋಚನೆ ಮಾಡಬೇಕಾ ಬೇಡ? ಹೌದು, ಮೂಲ ಕಾರಣ ನಾನಲ್ಲ, ಭೂಮಿಯವರೇ. ಜನರನುಷ್ಕೃತ್ಯವಿದು ಮುನಿಮಾಲ ಜನರನುಷ್ಕೃತ್ಯವಿದು ಮುನಿಮಾಲ ಜನರನುಷ್ಕೃತ್ಯವಿದು ಮುನಿಮಾಲ ನಿರ್ನಾಮವಾಗಿ ನಿರ್ಗಣವಿದು ನಿರ್ಮಾಲ ನಿರ್ನಾಮವಾಗಿ ನಿರ್ಗಣವಿದು ಕೆಲವರೆಲ್ಲ ತಿಳಿದುಕೊಂಡಿದ್ದಾರೆ ಮನುಷ್ಯನ ಜೀವನ ಹೇಗೆ ಗೊಂಬೆ ಆಟ ಇದ್ದ ಹಾಗೆ. ಸೂತ್ರಧಾರಿ ಎನ್ನುವ ದೇವತೆಗಳು ದಾರದಿಂದ ಕುಣಿಸುತ್ತಾರೆ ಮನುಷ್ಯರನ್ನು, ಅದೆಲ್ಲ ದೇವತೆಗಳ ಮೇಲೆ ಅಂತ ಹಾಕಿ ಬಿಡುವುದು ಅಪವಾದ. ಆದ್ರೆ ಸತ್ಯ ಅದಲ್ಲ ಸ್ವಾಮಿ. ಮತ್ತೆ ಗೊಂಬೆಗಳನ್ನು ಕುಣಿಸುವುದಲ್ಲ, ಗೊಂಬೆಗಳನ್ನು ಮಾಡಿ ಭೂಮಿಗೆ ಬಿಟ್ಟಿದ್ದಾರೆ ದೇವತೆಗಳು. ಪ್ರತಿಯೊಂದು ಹೆಜ್ಜೆ ಹಾಕುವುದು ಗೊಂಬೆಗಳು ತಮ್ಮ ಸ್ವಂತ ತೀರ್ಮಾನದಿಂದ. ಹಾಗಾದ್ರೆ ಸೂತ್ರ ಸಹಾಯ ಇಲ್ಲ ಅಂತ? ಇಲ್ಲ ಅಂತಲ್ಲ, ಎದುರಾಗುವ ಪರಿಸ್ಥಿತಿಗಳಿಗೆ ಸೂತ್ರ ಕಾರಣ. ಹೆಜ್ಜೆ ಎತ್ತಿಡುವುದು ಗೊಂಬೆಗಳು. ಹಾಗಾದ್ರೆ ಹೀಗೆ ಪರಿಸ್ಥಿತಿಯನ್ನು ಕಾಣುವುದಿಲ್ಲವಲ್ಲ, ಕಾಣದೇ ಇರುವುದಕ್ಕಾಗಿ ಪರಿಸ್ಥಿತಿಯನ್ನೇ ದೇವರನ್ನು ಭಾವಿಸಿದ್ರು. ಯಾಕೆ ಹೇಳಿದೆ? ಭೂಮಿಯಲ್ಲಿ ಬರಗಾಲ ಬಂತು, ಕೆಲವೊಮ್ಮೆ ಅತಿವೃಷ್ಟಿ, ಕೆಲವೊಮ್ಮೆ ಅನಾವೃಷ್ಟಿ. ಬರಬೇಕಾದ ಕಾಲದಲ್ಲಿ ಮಳೆ ಬರುವುದಿಲ್ಲ. ಯಾವಾಗ ಬೇಡ ಸಾಕು ಅಂತ ಕಾಣಿಸ್ತದೋ ಹೆಚ್ಚಾಗಿ ಬಂದು ಬಿಡುತ್ತದೆ. ಯಾಕೆ ಹಾಗೆ ಕೇಳಿದ್ರೆ ಬಹಳ ಸುಲಭದಲ್ಲಿ ಹೇಳುವುದು ಅದೆಲ್ಲ ದೇವರ ಇಚ್ಛೆ ಅಂತ. ಅದನ್ನೇ ಹೇಳಿದ್ದು, ಅದು ಗೊಂಬೆ ಆಟ ಅಲ್ಲ ಅಂತ. ತಾವು ಮಾಡಿದ ಕರ್ಮದಿಂದ ಮಳೆ ಬರಿಸುವುದು ಮನುಷ್ಯ. ದೇವರು ಅದಕ್ಕೆ ಮೂಲ ಕಾರಣವಾಗುತ್ತಷ್ಟೇ. ದೇವತೆಗಳು ಮಳೆಯನ್ನು ಕೊಡ್ತಾರೆ, ಸರಿ. ಆ ಕೊಟ್ಟಂತಹ ಮಳೆಯಿಂದ ಇಳೆಯಲ್ಲಿ ಬೆಳೆದಂತಹ ಬೆಳೆಯನ್ನು ಆಹಾರ ಪದಾರ್ಥವನ್ನಾಗಿ ಬದಲಾಯಿಸಿಕೊಳ್ಳುವ ಮನುಷ್ಯರು
ಅದರಿಂದ ಧರ್ಮ ಕಾರ್ಯಗಳನ್ನು ಹಾ. ಪ್ರಧಾನವಾಗಿ ಯಾಗ ಯಜ್ಞಗಳನ್ನು ಮಾಡುವುದು. ಹೌದು. ಹಾಗೆ ಮಾಡಿದ ಯಾಗ ಯಜ್ಞಗಳಲ್ಲಿ ಅದೇ ಆಹಾರ ಪದಾರ್ಥಗಳನ್ನು ಹವಿರ್ಭಾಗವಾಗಿ ಅರ್ಪಿಸುವುದು ದೇವತೆಗಳಿಗೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಉಳಿದ ಶಿಷ್ಟವನ್ನು ತಾವು ಸ್ವೀಕಾರ ಮಾಡುವುದು. ಆ ಹವಿರ್ಭಾಗವನ್ನು ಸ್ವೀಕಾರ ಮಾಡಿದ ತಿಂದ ದೇವತೆಗಳು ಹಾ. ಸಂತೃಪ್ತರಾಗಿ ಮಳೆ ಬರಿಸುವುದು. ಹೌದು. ಇದೊಂದು ಕಾಲದ ಚಕ್ರ. ಈ ಚಕ್ರದಲ್ಲಿ ಯಾವುದೋ ಒಂದು ಕಡೆ ಭಿನ್ನ ಆಯಿತು ಅಂತಾದ್ರೆ ಇಡೀ ಚಕ್ರ ಹಾಳಾಗುತ್ತದೆ. ಹೌದಾ? ಕೊಡುಕೊಳ್ಳುವಿಕೆ ಎರಡೂ ಕಡೆಯಿಂದ ನಡೆಯಬೇಕು. ಮಳೆ ಬೀಳದೆ ಹೋದ್ರೆ ಧರ್ಮಾಚರಣೆ ಮಾಡಬೇಕಾಗುವುದಿಲ್ಲ. ಆಹಾ. ಧರ್ಮಾಚರಣೆ ಮಾಡದೆ ಹೋದ್ರೆ ಮಳೆ ಬೀಳುವುದಿಲ್ಲ. ಅರ್ಥ ಮಾಡಿಕೊಳ್ಬೇಕು ಮನುಷ್ಯರಾದವರು. ಆ, ಯಾಗ ಯಜ್ಞಗಳಲ್ಲಿ ತೊಡಗಿಕೊಳ್ಳಲಿಲ್ಲ, ಹಾ. ಧರ್ಮ ಕಾರ್ಯಗಳಲ್ಲಿ ನಂಬಿಕೆ ಇಲ್ಲ, ಹ್ಮ್. ಸತ್ಯ ಆಡಲಿಕ್ಕೆ ಮನಸ್ಸಿಲ್ಲ, ಪರಸ್ತ್ರೀಯರನ್ನು ಕಂಡ್ರೆ ಮೋಹ ಕಡಿಮೆ ಆಗುವುದಿಲ್ಲ. ಇಂತಹ ಪಾಪ ಕಾರ್ಯದಲ್ಲಿಯೇ ಪ್ರತಿಯೊಬ್ಬರೂ ತೊಡಗಿಕೊಂಡ ಕಾಲದಲ್ಲಿ ಆ, ಹೇಗೆ ಯಾಗ ಯಜ್ಞಗಳೆಲ್ಲ ಆಗುತ್ತದೆ? ಆ, ಅಲ್ಲ, ಕೆಲವೊಮ್ಮೆ ಆಗುವುದು ಹೆಚ್ಚುಂಟು, ಹೆಚ್ಚು 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 ದೊಡ್ಡ ದೊಡ್ಡ ಯಾಗ ಆಗ್ತದೆ. ಆ, ಆಗಲೂ ಮಳೆ ಬರುವುದಿಲ್ಲ. ಯಾಕೆ? ಇಷ್ಟು ದೊಡ್ಡ ಯಾಗ ಮಾಡಿದ್ದೇವೆ ಕೇಳಿದ್ರೆ, ಆ, ಯಾಗದಲ್ಲಿ ಇರಬೇಕಾದ ಪ್ರಧಾನ ವಿಷಯ ಶ್ರದ್ಧೆ. ಆ, ಆ ಶ್ರದ್ಧೆಯೇ ಇಲ್ಲದೆ ಮಾಡಿದ ಎಷ್ಟು ದೊಡ್ಡ ಯಾಗ ಆಗಲಿ ಅದು ನಿಷ್ಫಲವೇ. ಅಂತಹ ಸಂದರ್ಭದಲ್ಲಿ ಮಳೆ ಸುರಿಯುವುದಿಲ್ಲ, ಅಥವಾ ಸುರಿದ ಮಳೆ ಯಾವ ಕಾಲಕ್ಕೆ ಬೇಕೋ ಅದು ಮಳೆ ಸುರಿಯುವುದಿಲ್ಲ. ಈಗ ಭೂಮಿಯಲ್ಲಿ ಬರಗಾಲ ಬರುವುದಕ್ಕೆ ಕಾರಣ ಅದು. ಹಾ. ಭೂಮಿಯಲ್ಲಿ ಜನರ ಪಾಪ ಕಾರ್ಯ. ಹಾಗಾಗಿ ಹಾ. ಇದರಲ್ಲಿ ದೇವತೆಗಳ ಹಸ್ತಕ್ಷೇಪ ನಮ್ಮ ಮನಸ್ಸು ಅಂತಿಲ್ಲ. ಆ, ಕೇವಲ ಮನುಷ್ಯರೇ ಮಾಡಿಕೊಂಡಂತಹ ಪಾಪವೇ ಕಾರಣ. ಧರ್ಮಾಚರಣೆಯಲ್ಲಿ ಮತ್ತೆ ಮನುಷ್ಯರು ತೊಡಗಿಕೊಂಡ್ರು ಹಾ. ಖಂಡಿತ ಮಳೆ ಬರ್ತದೆ. ದೊಡ್ಡ ವಿಷಯ ಏನಿಲ್ಲ. ದೇವೇಶ, ಹ್ಮ್. ನಿಜವಾಗಿ ದೇವರನ್ನು ಆಕ್ಷೇಪಿಸುವುದು ನಮ್ಮ ಕಾರ್ಯ ಅಲ್ಲವೇ ಅಲ್ಲ. ಹ್ಮ್. ದೇವ ಕಾರ್ಯಕ್ಕೆ ಪೂರಕವಾಗಿ ವ್ಯವಹರಿಸುವವರೇ ನಾವಿದ್ದೇವೆ. ಹ್ಮ್. ಆಡಿದ್ದೇನೆ ನಾನು ಅದನ್ನು ಕೂಡ. ಆದರೆ ಈಗ ಏನಾಗಿದೆ ಎನ್ನುವುದನ್ನು ಯೋಚಿಸಬೇಡುವ. ಒಂದು ವೇಳೆ ಹೀಗೆಯೇ ಕಾಲ ಮುಂದುವರಿಯಿತು ಅಂತಾದ್ರೆ ಲೋಕದಲ್ಲಿ ಯಾವ ಮನುಜ ಸಂಕುಲವೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಮನುಜ ಸಂಕುಲವೇ ನಾಶವಾಗಿ ಹೋಯಿತು ಅಂತಾದ್ರೆ ಭೂಮಿಯಿಂದ ಸಿಗಬೇಕಾದಂತಹ ಹವಿರ್ಭೋಜನ ದೇವತೆಗಳಿಗೆ ಸಿಗುವುದಿಲ್ಲ. ದೇವತೆಗಳು ಕಾಲ ಕಾಲಕ್ಕೆ ಪುಷ್ಟಿಯನ್ನು ಹೊಂದುವುದಕ್ಕೂ ಸಾಧ್ಯ ಆಗುವುದಿಲ್ಲ. ಈಗ ಅಪರಾಧ ಮಾಡಿದ್ದಾರೆ ಎನ್ನುವುದನ್ನು ಒಪ್ಪಿಕೊಳ್ಳೋಣ. ಅದನ್ನು ಸರಿಪಡಿಸುವುದಕ್ಕೆ ಒಂದು ಯೋಚನೆಯನ್ನು ದಾರಿ ಮಾಡಿಕೊಂಡದ್ದು ಹೌದು ಅಂತಾದ್ರೆ ನಾನೇ ಮುಂದಾಗಿ ನಿಂತು ಯಜ್ಞ ಕಾರ್ಯವನ್ನು ನಡೆಸಿ ಹವಿರ್ಭೋಜನವನ್ನು ಒದಗಿಸಿಕೊಡುತ್ತೇನೆ ಅಂತ. ಹಾಗಾಗಿ ಕಾಮಧೇನುವನ್ನು ಅಪೇಕ್ಷಿಸಿಕೊಂಡದ್ದು ನಾನು. ಹಾ, ಯಜ್ಞವನ್ನು ನೀವೇ ಎಸಗಿ ಹೌದು ಎಲ್ಲ ಮಾಡಿಕೊಡ್ತೇನೆ ಅಂತ. ಸರಿ ಸ್ವಾಮಿ, ಹಾ. ನೀವು ಮಾಡುವುದೇ ಹೌದು ಅಂತಾದ್ರೆ ಹಾ. ಕಾಮಧೇನುವನ್ನು ಕೊಡುವುದಕ್ಕೆ ಆ, ಸಿದ್ಧನಿದ್ದೇನೆ. ಆದ್ರೆ ಸಮಸ್ಯೆ ಉಂಟು. ಏನು ಇಲ್ಲಿ ಇಲ್ವಲ್ಲ? ಅಲ್ವಾ? ವರುಣಲೋಕಕ್ಕೆ ಹೋಗಿರುವಳಾಕೆ ವರುಣಲೋಕಕ್ಕೆ ಹೋಗಿರುವಳಾಕೆ ಆ ಸುರಭಿ ದೊರೆಯುವ ಪರಿಗಣಿ ನಿಮ್ಮ ಮನಕಾಯಕ್ಕೆ ಆ ಸುರಭಿ ದೊರೆಯುವ ಪರಿಯರಿಯ ನಿಮ್ಮ ಮನ ಕಾರ್ಯಕ್ಕೆ ಕೊಡುವುದಕ್ಕೇನೋ ನಾನು ಸಿದ್ಧನಿದ್ದೇನೆ. ಆ, ಆದ್ರೆ ಚಿಂತನೆ ಮಾಡಬೇಕಾಗ್ತದೆ ಸ್ವಾಮಿ. ಏನು? ಕಲ್ಪವೃಕ್ಷ, ಚಿಂತಾಮಣಿ ಇತ್ಯಾದಿ ದೇವ ಸುವಸ್ತುಗಳು ಆ, ಅವು ಜಡ ವಸ್ತುಗಳಲ್ವಲ್ಲ. ಅಲ್ಲಪ್ಪ. ಸ್ವತಃ ಚೈತನ್ಯವನ್ನು ಹೊಂದಿದವು. ಹೌದು.
ಮಾತ್ರವಲ್ಲ ಅಭಿಮಾನಿ ದೇವತೆಗಳು ಇದ್ದಾರೆ ಇದಕ್ಕೆ. ಆ, ಅದರಲ್ಲೂ ಕಾಮಧೇನು ಆಕೆಯನ್ನು ಸಾಕ್ಷಾತ್ ದೇವತೆಯೇ ಸರಿ. ಆ, ನಾವು ಕೊಡ್ತೇವೆ ಅಂತ ಹೇಳುವಾಗ ಹ್ಮ್. ನಮ್ಮದ್ದೇ ತೀರ್ಮಾನ ಅಲ್ಲ, ಹ್ಮ್. ಆಕೆಯ ಒಪ್ಪಿಗೆ ಬೇಕಾಗ್ತದೆ. ಹೌದು. ಕೇಳೋಣವೇ? ಆಗುದಿಲ್ಲವೇ? ಕಾಮಧೇನು ಇಲ್ಲ ನಮ್ಮಲ್ಲಿ. ಎಲ್ಲಿ ಹೋಗಿದ್ದಾಳೆ? ವರುಣ ಲೋಕವನ್ನು ಸಾರಿದ್ದಾಳೆ. ಸಾಕು ಏನು? ಕೆಲವು ಕಾಲಗಳೇ ಕಳೆದು ಹೋಯಿತು. ಆಹಾ. ಅಲ್ಲಿರಬಹುದಾದಂತಹ ಕಾರ್ಯಭಾರವನ್ನು ನಡೆಸುವುದಕ್ಕೆ ಬೇಕಾಗಿ ಆ. ಯಾಗಾದಿಗಳು ಅಥವಾ ಇನ್ನಿತರ ಕಾರ್ಯಗಳು ಹಾ. ಸ್ವತಃ ಅವಳೇ ಅಪೇಕ್ಷೆಯನ್ನು ಪಟ್ಟು ಹಾ ಹಾ. ಹೋಗಿದ್ದಾಳೆ. ಹ್ಮ್. ಅಲ್ಲಿಯ ಕಾರ್ಯಭಾರ ಮುಗಿಯದೆ ಬರಲಿಕ್ಕಿಲ್ಲ ಅವಳು. ಹಾ. ಅವಳು ಬಾರದೆ ನಮಗೆ ಕೊಡ್ಲಿಕ್ಕಿಲ್ಲ. ಅವಳು ಬಾರದೆ ಮತ್ತೆ ಭೂಮಿ ಸೇರುವುದಕ್ಕೂ ಇಲ್ಲ ನಾವು. ಒಂದು ಮಾತು ಉಂಟು ನಮ್ಮಲ್ಲಿ, ಏನು? ಬೆಲ್ಲ ಕೊಡ್ಲಿಕ್ಕಾಗದೆ ದೊಡ್ಡಿಲ್ಲ, ಹಾ. ಬೆಲ್ಲ ಇರುವ ಮನೆಯನ್ನಾದ್ರೂ ತೋರಿಸಬೇಕು ಅಂತ. ಆ ಬೆಲ್ಲ ಕೊಟ್ಟಷ್ಟೇ ಪುಣ್ಯವಾಗಿರುತ್ತದೆ. ಹೌದು. ಹಾ. ಹಾಗಾಗಿ ಅದನ್ನು ಮಾಡುವ ಯಾವ ದಾರಿ ಉಂಟು? ಕಾಮಧೇನು ಇಲ್ಲದೆ ಹೋದ್ರೆ ಏನು? ಆಕೆಯ ಮಗಳಿದ್ದಾಳೆ ನಂದಿನಿ. ಹಾ, ನಂದಿನಿ ಇದ್ದಾಳ? ಕಾಮಧೇನುವಿಗೆ ಯಾವುದರಲ್ಲೂ ಕೊರತೆ ಆಗಲಿಲ್ಲ, ಹಾ. ಸಮಾನಳಾಗಲು, ಹಾ. ಬೇಡಿದ್ದನ್ನು ಕ್ಷಣ ಮಾತ್ರದಲ್ಲಿ ಪೂರೈಸಬಲ್ಲಂತಹ ಶಕ್ತಿ ಸಂಪನ್ನೆ ಆಗಿದೆ. ಹೌದು. ಅವಳು ನಿಮಗೆ ಸಿಕ್ಕಿದಳು ಅಂತಾದ್ರೆ ಹಾ. ಖಂಡಿತ ನಿಮ್ಮ ಯಾಗ ಯಜ್ಞಕ್ಕೆ ಯಾವ ಅಡಚಣೆಯೂ ಆಗ್ಲಿಕ್ಕಿಲ್ಲ. ಹಾ. ಆದ್ರೆ ಇದಕ್ಕೂ ಅದೇ ನಿಯಮ. ಯಾವುದು? ನಾನು ಕೊಡ್ತೇನೆ ಅಂತ ನಾನಾಗಿಯೇ ಹೇಳುವುದಲ್ಲ, ಹಾ. ಯಾಕಂದ್ರೆ ಅವಳ ವೈಯಕ್ತಿಕ ಅಭಿಪ್ರಾಯ ಉಂಟಲ್ಲ, ಹೌದು. ಅದನ್ನು ನಾವು ಗೌರವಿಸಲೇಬೇಕು. ಹಾ. ಹಾಗಾಗಿ ನೀವು ಹೇಳಿದ ಹಾಗೆ ಹಾ. ಆಕೆ ನಿಮ್ಮ ಆ ಬರಡು ಭೂಮಿಗೆ ಬರಲಿಕ್ಕೆ ಒಪ್ತಾಳೆ ಅಂತಾದ್ರೆ ಹಾ. ಕಳುಹಿಸಿಕೊಡ್ಲಿಕ್ಕೆ ನನ್ನದೇನು ಆಕ್ಷೇಪ ಇಲ್ಲ. ಸುಮನ ಸಾಧಿಪ, ಕಾಮಧೇನುವಿನ ಸಂತತಿಯಲ್ಲೆಲ್ಲ ಕಾಮಧೇನುವಿನದ್ದೇ ಶಕ್ತಿ ಇರ್ತದೆ ಎನ್ನುವುದನ್ನು ನಾವು ಒಪ್ಪಿಕೊಂಡವರೇ. ಈಗ ಕಾಮಧೇನು ಅಲ್ಲದೆ ಇದ್ದರೆ ನಂದಿನಿಯನ್ನಾದರೂ ಕರೆದುಕೊಂಡು ಹೋಗುವುದಕ್ಕೆ ಸೂಚಿಸುವುದಕ್ಕೆ ನೀವು ಮನ ಮಾಡಿದೆಯಲ್ಲ, ಅಷ್ಟು ಕೃಪೆ ನೀ ತೋರುತ್ತೀಯ ಅಂತಾದರೆ ಸುಮನಸರಿಗೆ ಒದಗಿಸಬೇಕಾದಂತಹ ಅಭಿರ್ಭೋಜನವನ್ನು ನಾನೇ ಒದಗಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನಂದಿನಿಯನ್ನು ಕಾಣಬೇಕಾಗಿದೆಯಲ್ಲ, ಎಲ್ಲಿದ್ದಾಳೆ ಆಕೆ? ಆ ಕಡೆ ಇದ್ದಾಳೆ, ಹೋಗಿ. ಆದಿತ್ಯ ಪ್ರಯತ್ನಿಸ್ತೇನೆ ಅವಳು. ನಂದಿನಿಯವಳ ಮುನಿವರು ಹಾ ಹಾ. ನಂದಿನಿಯಳ ಮುನಿವರ ವಂದಿಸೆ ವಿನಯದೆ ದರಗಿಳೆ ತಂದೋ ವಿನಯದೆ ವಂದಿಸಿಯೇ ಆನಂದಿನಿಯಳ ಮುನಿವರ ಬಲವಂತೋ ಲೋಕಪಾಲಕಿಯಾದಂತಹ ನಂದಿನಿಯ ಪದಪದ್ಮಗಳಿಗೆ ಜಾಮಾಲ ಮುನಿಯ ಪ್ರಣಾಮಗಳು. ಅಮ್ಮ, ನಿನ್ನನ್ನು ಕಾಣುವುದಕ್ಕಾಗಿ ಹಂಬಲಿಸಿ ಸುಮನಸಾಧಿಪನಿಂದ ಸೂಚನೆಯನ್ನು ಹೊತ್ತು ಬಂದವನಾಗಿದ್ದೇನೆ. ಲೋಕದಲ್ಲಿ ಗೋವನ್ನು ಕೊಂಡಾಡುವುದಕ್ಕೆ ತೊಡಗಿದರೆ ನಾಳೆಗೆ ಒಂದೇ ಆಯಿತಲ್ಲ ಎನ್ನುವಂತಹ ದುಃಖ ಉಮ್ಮಳಿಸಿ ಬರುತ್ತದೆ. ತಾಯಿ ತನ್ನ ಹೆತ್ತಂತಹ ಮಗುವಿಗೆ ನಿರ್ದಿಷ್ಟವಾದ ಕಾಲದವರೆಗೆ ತನ್ನ ಕ್ಷೀರವನ್ನು ಒದಗಿಸಿಕೊಟ್ಟು ತಾಯಿಯಾಗುತ್ತಾಳೆ. ಆದರೆ ಗೋವು ಹಾಗಲ್ಲ. ಯಾವ ಜಾತಿ, ಯಾವ ಮತ, ಯಾವ ಪಂಥ, ಯಾವ ವಯಸ್ಸು, ಯಾವ ಪ್ರದೇಶ ಯಾವುದನ್ನೂ ಯೋಚಿಸದೆ ಸಕಲರಿಗೂ ತನ್ನ ದೇಹದಿಂದ ಕೊಡಬಹುದಾದಂತಹ ಕ್ಷೀರವನ್ನು ಒದಗಿಸಿಕೊಟ್ಟು ಲೋಕವನ್ನೇ ಪಾಲಿಸುವುದಕ್ಕೆ ಮುಂದಾಗುತ್ತಾಳೆ. ಹಾಗಾಗಿ ಗಾವೋ ವಿಶ್ವಸ್ಯ ಮಾತರಃ, ಲೋಕ ಕೃತಜ್ಞತೆಯಿಂದ ಕೊಂಡಾಡಿದಂತಹ ಮಾತು. ಗೋವನ್ನು ಪೂಜಿಸುವುದಕ್ಕೆ ನಾವು ತೊಡಗುತ್ತೇವೆ ಅಂತಾದರೆ ಸಮಸ್ತ 33 ಕೋಟಿ ದೇವತೆಗಳನ್ನು ನಾವು ಗೋವಿನ ಮೂಲಕವಾಗಿ ಪೂಜಿಸಿದ ಹಾಗಾಗುತ್ತದೆ ಎನ್ನುವಂತಹ ಆಸ್ತಿಕ ಪರಂಪರೆಯಲ್ಲಿ ನಾವು ಬೆಳೆದುಕೊಂಡು ಬಂದವರಿದ್ದೇವೆ. ಗೋವಿನ ಮುಖದಲ್ಲಿ ಬ್ರಹ್ಮನು, ಕಂಠದಲ್ಲಿ ರುದ್ರನು, ನೇತ್ರದ್ವಯಗಳಲ್ಲಿ ಸೂರ್ಯಚಂದ್ರನು, ಕೊಂಬುಗಳಲ್ಲಿ ಅಶ್ವಿನಿ ದೇವತೆಗಳು, 4 ಪಾದಗಳಲ್ಲಿ 4 ವೇದಗಳು, ಅಷ್ಟ ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರು, ಬಾಲದಲ್ಲಿ ಸರ್ಪ ಸಂತತಿಯು, ಕ್ಷೀರದಲ್ಲಿ ಕ್ಷೀರಸಾಗರದ ಸತ್ವವನ್ನು, ಅಮೃತದ ಸತ್ವವನ್ನು, ರೋಮರಾಜುಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನು ಹೊಂದಿರುವಂತಹ ಗೋತಾಯಿಯನ್ನು ನಾವು ಪೂಜಿಸಿದೆವು ಅಂತಾದರೆ ನಮ್ಮ ಸಮಸ್ತ ಪಾಪವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಗೋವನ್ನು ತಾಯಿ ಎಂದು ಕಾಣುತ್ತೇವೆ, ತಂದೆ ಎಂದು ಕಾಣುತ್ತೇವೆ, ನಮ್ಮ ಬಂಧು ಅಂತ ಪೂಜಿಸುತ್ತೇವೆ.
ಅಂತಹ ಗೋವಿಗೆ ಲೋಕದಲ್ಲಿ ವಿಶೇಷವಾದ ಮಾನ್ಯತೆ ಉಂಟೇ ಉಂಟು. ಅಮ್ಮ, ಆ ನೆಲೆಯಲ್ಲಿ ನಿನ್ನನ್ನು ಗೋವು ಎನ್ನುವ ಹಾಗೆಯೂ ಲೋಕದ ತಾಯಿ ಎನ್ನುವ ಹಾಗೆಯೂ ಪೂಜ್ಯ ಭಾವದಿಂದ ಕಾಣುತ್ತಾ ನಿನ್ನ ಪದ ಪಂಕಜಗಳಿಗೆ ವಂದಿಸುತ್ತಾ ಇದ್ದೇನೆ. ನಿನ್ನನ್ನು ಕಾಣುವುದಕ್ಕೆ ಬಲವಾದ ಹಂಬಲ ಉಂಟಮ್ಮ. ಲೋಕದಲ್ಲಿ ಬರಡಾದಂತಹ ಭೂಮಿಯೇ ಕಾಣಿಸುತ್ತಾ ಇದೆ. ಎಲ್ಲಿ ನೋಡಿದರೂ ಹಸಿರಿಲ್ಲ. ಹಸಿರಿಲ್ಲದೆ ಲೋಕದ ಉಸಿರಿಲ್ಲ. ಆ ಲೋಕದ ಉಸಿರಾಗುವುದಕ್ಕೋಸ್ಕರವಾಗಿ ನಿನ್ನನ್ನು ಧರೆಗೆ ಇಳಿಸಬೇಕು ಅಂತ ನಾನು ಯೋಚಿಸಿ ಬಂದವನು. ಅಮ್ಮ, ನನ್ನೊಂದಿಗೆ ಭೂಮಿಗೆ ಇಳಿಯಬೇಕು, ಯಜ್ಞ ಕಾರ್ಯಕ್ಕೆ ಒದಗಬೇಕು ಅಂತ ಪ್ರಾರ್ಥಿಸುವುದು ತಾಯಿ. ಮುನಿಪೋತ್ತಮರೇ, ಅಮ್ಮ, ನಂದನವನದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇರುವಂತಹ ನನ್ನನ್ನು ಧರೆಗೆ ಇಳಿಬೇಕು ಎನ್ನುವುದಾಗಿ ಕೇಳುತ್ತಾ ಇದ್ದೀನಿ. ಬರಬೇಕಮ್ಮ. ನನಗೆ ವಾರ್ತೆ ಸಿಕ್ಕಿದೆ. ಈಗಾಗಲೇ ದೇವೇಂದ್ರನಲ್ಲಿಗೆ ತಾವು ಹೋಗಿದ್ದೀರಂತೆ. ನನ್ನ ತಾಯಿಯನ್ನ ಕೇಳಿದಿರಿ. ಅವಳಿಲ್ಲ ಎನ್ನುವ ಕಾರಣಕ್ಕೆ ನಾನು ಹೋಗುವುದಕ್ಕೆ ನನ್ನ ಆಕ್ಷೇಪ ಇಲ್ಲ ಅಂತಾದ್ರೆ ಕರೆದುಕೊಂಡು ಹೋಗಿ ಎನ್ನುವುದಾಗಿ ಹೇಳಿ ಆ ಮೂಲಕ ದೇವೇಂದ್ರ ನನ್ನ ಹೊಣೆಗಾರಿಕೆಯನ್ನ ಹೆಚ್ಚಿಸಿದ್ದಾನೆ. ಹೌದು, ಮಕ್ಕಳು ಕರೀತಾರೆ, ತಾಯಿಯ ಜೊತೆ ಅದು ಮಾಡು ಇದು ಮಾಡು ಎನ್ನುವಾಗ ಹಠ ಹಿಡಿತಾರೆ. ಆದರೆ ಮಾಡುವಂತಹ ತಾಯಿ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ. ನೀವು ಕರಿತೀರಿ ಅಂತ ನಾನು ಭೂಮಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಸುಮನಸರಾಗಿ ನೀವು ದೇವಲೋಕಕ್ಕೆ ಬಂದವರೇ ಇದ್ದೀರಿ. ಆದರೆ ಭೂಮಿಯ ಪರಿಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿ ನೋಡಿದರೆ ನಿಮ್ಮಲ್ಲಿರುವಂತಹ ಒಳ್ಳೆಯತನವೇ ನಿಮ್ಮನ್ನು ಕಳುಹಿಸಿದವರಲ್ಲೂ ಇರಬೇಕಲ್ಲ. ಹಾಗೇನಾದ್ರೂ ಇದ್ದಿತ್ತು ಅಂತಾದ್ರೆ ಬರಗಾಲ ಬರ್ಲಿಕ್ಕೆ ಉಂಟೆ ಸ್ವಾಮಿ. ಪ್ರಕೃತಿಯಲ್ಲಿ ಒಂದು ಸಹಜ ಧರ್ಮ ಅಂತ ಇರ್ತದೆ. ಹುಲ್ಲನ್ನು ತಿಂದು ಬದುಕುವುದು ಹುಲ್ಲೆಯ ಧರ್ಮ, ಹುಲ್ಲೆಯನ್ನ ತಿಂದು ಬದುಕುವುದು ಹುಲಿಯ ಧರ್ಮ. ಹುಲಿಗೆ ಏನಾದರೂ ಹುಲ್ಲೆ ಸಿಗಲಿಲ್ಲ ಅಂತಾದರೆ ಅದು ಉಪವಾಸ ಇರ್ತದೆಯೇ ವಿನಃ ಹುಲ್ಲನ್ನ ತಿಂದು ಬದುಕುವುದಿಲ್ಲ. ಅದು ಹುಲಿಯ ಧರ್ಮವೇ. ಹೌದಪ್ಪ. ಆದರೆ ಮನುಷ್ಯನಿಗೆ ಇಂಥದ್ದೇ ಒಂದು ನಿರ್ದಿಷ್ಟ ಧರ್ಮ ಅಂತೇಳಿ ಇದೆ. ಆತ ಅಧರ್ಮಿ, ಗರ್ವಿಷ್ಠನಾಗಿ ಇಡೀ ಪ್ರಕೃತಿಯನ್ನ ತನ್ನ ವಶ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದಾನೆ. ಪ್ರಕೃತಿ ಇರುವುದೇ ಕೇವಲ ತನಗಾಗಿ, ಅದೆಲ್ಲವೂ ತನ್ನಿಂದಲೇ, ತನಗೋಸ್ಕರ, ತಾನು ತನ್ನದು ಎನ್ನುವಂತಹ ಅಹಂಕಾರ ಆತನಲ್ಲಿ ಮೂಡಿ. ಹಾಗಾಗಿಯೇ ಅಲ್ಲವೇ ಬರಗಾಲ ಬಂದದ್ದು ಆತನ ಪಾಪ ಕೃತ್ಯಗಳ ಕಾರಣದಿಂದಾಗಿ. ಅಂತಹ ಬರಗಾಲವನ್ನ ಪರಿಹರಿಸಲಿಕ್ಕೆ ನಾವು ಬರುವುದು ಎಷ್ಟು ಸರಿಯಾಗ್ತದೆ ಎನ್ನುವ ಆಲೋಚನೆಯನ್ನ ಮಾಡಬೇಕಾಗ್ತದೆ. ಹಾಗೆ ಇನ್ನೊಂದು ನೆಲೆಯಲ್ಲಿ ನಾವು ಆಲೋಚಿಸುವುದಾದರೆ, ಭೂಮಿಯಲ್ಲಿ ನೀವು ಯಜ್ಞ ಯಾಗಾದಿಗಳನ್ನ ಮಾಡಿ ಹವಿರ್ಭಾಗವನ್ನ ನೀಡುವುದರಿಂದ ದೇವತೆಗಳು ಸಂಪ್ರೀತರಾಗಿ ಭೂಮಿಗೆ ಬೇಕಾದಂತಹ ಶ್ರೇಯಸ್ಸನ್ನ ಒದಗಿಸಿಕೊಡ್ತಾರೆ. ಆದರೆ ಈ ಸಂದರ್ಭದಲ್ಲಿ 12 ವರ್ಷಗಳಿಂದ ಬರಗಾಲ ಆವರಿಸಿದೆ ಅಂತಾದರೆ ಅಲ್ಲಿರುವಂತಹ ಮನುಜರೆಲ್ಲರೂ ದೇವರ ಅವಕ್ರಮೆಗೆ ಪಾತ್ರರಾದವರು ಅಂತ ಅರ್ಥ ಅಲ್ಲವೇ ಸ್ವಾಮಿ? ದೇವರ ಅವಕ್ರಮೆಗೆ ಪಾತ್ರರಾದವರನ್ನ ಉದ್ಧರಿಸಲಿಕ್ಕೆ ಬರುವುದು ಎಷ್ಟು ಸರಿಯೇ? ದಾನ ಮಾಡ್ಬೇಕಂತೆ, ಆದ್ರೆ
ಮಾಡುತ್ತೀರಿ. ಹಾ. ದೇವರೇ ಕೈ ಬಿಟ್ಟ ಮೇಲೆ ಕೈ ಬಿಟ್ಟವರನ್ನು ದೇವರಲ್ಲಿಗೆ ಕರೆತರಬೇಕಲ್ಲದೆ ಹಾ. ಮತ್ತೆ ಯಾರಲ್ಲಿಗೆ ಕರೆದುಕೊಂಡು ಹೋಗುವುದು? ಹಾ. ದೇವರೇ ಮನಸ್ಸು ಮಾಡಿದರೆ ಮತ್ತೆ ಅಪಾತ್ರರಲ್ಲಿಯೂ ಪಾತ್ರತ್ವ ಉಂಟಾಗುತ್ತದೆ. ಹಾ. ಆ ನೆಲೆಯಲ್ಲಿ ಕೇಳುವುದು. ಹಾ. ಈಗ ಭೂಮಿಯಲ್ಲಿರುವುದೆಲ್ಲ ಹಾಳಾದದ್ದು, ಭೂಮಿಯಲ್ಲಿರುವವರೆಲ್ಲ ಹಾಳಾದವರು ಅಂತ ನೀನು ಆಡುತ್ತೀಯ ಅಂತಾದರೆ ಹಾ. ಅದೊಂದು ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಹಾಗೆ ಆಡುವುದಕ್ಕಾಗುವುದಿಲ್ಲ. ಹಾ. ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಅಲ್ಲ ಒಬ್ಬ ಸಮುದಾಯದವರನ್ನು ಹ್ಮ್. ಉದ್ದೇಶಿಸಿ ಆಡಬೇಕಾಗುತ್ತದೆ. ಹಾ. ಹಾಗಾಗಿ ಕೇಳುವುದು, ಹಾ. ಭೂಮಿಯಲ್ಲಿ ಕೆಟ್ಟವರಿದ್ದಾರೆ ಅಂತ ಹೇಳಿದ್ರೆ ಹಾ. ಎಲ್ಲಿ ಕೆಟ್ಟವರಿದ್ದಾರೆ, ಹಾ. ಎಂತಹ ಕೆಟ್ಟವರಿದ್ದಾರೆ ಹ್ಮ್. ಅದನ್ನು ಹೇಳಬೇಡವೇ ನಮ್ಮ. ಆಯ್ತಪ್ಪ, ಹಾ. ಯಾರ್ಯಾರೋ ಮಾಡಿದರೆ ನಾವು ಇಷ್ಟು ಉಲ್ಲೇಖವನ್ನ ನೀಡುವಂತಹ ಅಗತ್ಯವೇ ಇರಲಿಲ್ಲ. ಹಾ. ಆ ಧರಣೀಶನಾಗಿರುವಂತಹ ಧರಣೀಶನ ಕಾತವೀರ್ಯ ಧರಣೀಶನ ಕಾತವೀರ್ಯ ಸ್ವಾಮಿ, ಅಮ್ಮ. ಈ ಧರಣಿಯಲ್ಲಿ ಹಾ. ಸಾಮಾನ್ಯ ಜನರು ಹ್ಮ್. ತಪ್ಪು ಮಾಡಿದರೆ ಅದು ಹೆಚ್ಚು ಜನರಿಂದ ಗುರುತಿಸಲ್ಪಡುವುದಿಲ್ಲ. ಹ್ಮ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ ಎನ್ನುವ ಹಾಗೆ ಕ್ಷಮಿಸುವ ಔದಾರ್ಯವನ್ನ ತೋರ್ತಾರೆ. ಹಾ. ಆದರೆ ಧರೆಯನ್ನ ಆಳುವಂತಹ ಧರಾಧಿಪನು, ಹಾ. ಚಕ್ರವರ್ತಿಯು ಹಾ. ಅಥವಾ ಒಬ್ಬ ನಾಯಕನ ಸ್ಥಾನದಲ್ಲಿ ಇರುವಂತಹ ಯಾವನೇ ಒಬ್ಬ ತಪ್ಪು ಮಾಡಿದ ಅಂತಾದರೆ ಹಾ. ಅವನಿಂದಾಗಿ ಇಡೀ ಸಮುದಾಯ ಹಾಳಾಗ್ತದೆ. ಹೌದು. ಯಥಾ ರಾಜ ತಥಾ ಪ್ರಜ ಎನ್ನುವಂತಹ ಮಾತೇ ಇದೆ. ಹೌದಮ್ಮ. ನಿಮ್ಮ ಧರಣಿಯಲ್ಲಿ ಯಾರಿದ್ದಾರೆ ಅಂತವರು ಎನ್ನುವುದಾಗಿ ಕೇಳ್ತಾ ಇದ್ದೀರಿ. ಅನೇಕ ಅರಸರಲ್ಲಿ ನೀವಾಡುವುದು ಯಾರು ಅಂತ ಬೇಡವಾ? ಹೌದಪ್ಪ, ಹಾ. ಯಾರ್ಯಾರೋ ಅಲ್ಲ, ಮತ್ತೆ ಅದು ಯಾವುದೋ ಕಾಲದ್ದು ಮಾತು ಅಲ್ಲ. ಹಾ. ಧರ್ಮ ಚತುಷ್ಪಾದಿಯಾಗಿರುವಂತಹ ಕಾಲ, ಹಾ. ಎಲ್ಲಾ ಕಡೆಯೂ ಧರ್ಮ ನೆಲೆಯಾಗಿದ್ದದ್ದು, ಹಾ. ಎಲ್ಲಿ ನೋಡಿದರೂ ಸತ್ಕಾರ್ಯಗಳೇ ನಡೀತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಕಾರ್ತವೀರ್ಯಾರ್ಜುನ. ಆ ಕೃತಯುಗ ಅಷ್ಟು ಹಿಂದಿನ ಕಥೆಯಾ? ಹೌದಪ್ಪ, ಕೃತವೀರ್ಯ ಹಾಗೂ ರಾಕಾವತಿಯರ ಸುತ. ಆತ ಹುಟ್ಟಿದ್ದಾದರೂ ಹೇಗೆ ಹೇಳಿ? ಕರವಿಹೀನನಾಗಿ ಹುಟ್ಟಿದ್ದ. ಆತನನ್ನ ಆದರಿಸಿ ಗೌರವಿಸಿ ಅವನಿಗೆ ಸಹಸ್ರ ಭಾವಗಳು ದೊರೆಯುವಂತೆ ಮಾಡಿದವರು ದತ್ತಾತ್ರೇಯ ಮುನಿಗಳು. ಬ್ರಾಹ್ಮಣ, ಆ ಬ್ರಾಹ್ಮಣರ ಬಗ್ಗೆ ಅದೆಷ್ಟು ಗೌರವ ಅವನಿಗೆ ಇರಬೇಕಾಗಿತ್ತು. ಆದರೆ ಆತ ಕೃತಜ್ಞನಾಗಿಬಿಟ್ಟ. ಒಂದು ಕಾಲದಲ್ಲಿ ಬೇಟೆಯಾಡಬೇಕು ಎನ್ನುವುದಾಗಿ ತನ್ನ ಪರಿವಾರದೊಂದಿಗೆ ಬೇಟೆಗೆ ಹೋದನಂತೆ. ಹೇಳಿ ಕೇಳಿ ಕಾಡು ದಣಿವಾಯಿತು. ದಣಿವಾರಿಸಿಕೊಳ್ಳುವುದಕ್ಕೆ ಸ್ಥಳವೆಲ್ಲಿ ಅಂತ ಹುಡುಕುತ್ತಾ ಇರುವಾಗ ಜಮದಗ್ನಿ ಮಹರ್ಷಿಗಳ ಆಶ್ರಮ ಸಿಕ್ಕಿತಂತೆ. ಭೋಜನ ಸಮಯಕ್ಕೆ ಬಂದಂತಹ ರಾಜನನ್ನು, ರಾಜನ ಪರಿವಾರದವರನ್ನು ಅತಿಥಿ ದೇವೋ ಭವ ಎನ್ನುವ ಹಾಗೆ ಭಾವಿಸಿದ ಜಮದಗ್ನಿ ಮಹರ್ಷಿಗಳು, ನಿಮಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನ ಮಾಡುತ್ತೇನೆ, ದಣಿವಾರಿಸಿಕೊಳ್ಳಿ
ಹಾ. ರಾಜ ಕೇಳಿದನಂತೆ, ಸಾಧ್ಯ ಹೇಗೆ ಇದೆಲ್ಲ? ಯಾಕಂತ ಹೇಳಿದ್ರೆ ಅಷ್ಟು ಅನಿರೀಕ್ಷಿತವಾಗಿ ಹೋದಾಗ ಅಷ್ಟು ಜನರಿಗೆ ಸೋಪಸ್ಕರವನ್ನ ಸಿದ್ಧಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಪಾಪ ಜಮದಗ್ನಿ ಮಹರ್ಷಿಗಳು ಸತ್ಯವನ್ನೇ ಹೇಳಿದರು. ತನ್ನಲ್ಲಿ ಹೀಗೊಂದು ದೇವತೆಯೂ ಇದೆ, ಅದರಿಂದಾಗಿ ನಾನು ಎಲ್ಲ ವ್ಯವಸ್ಥೆಯನ್ನ ಮಾಡಬಲ್ಲೆ ಎನ್ನುವುದಾಗಿ. ಸರಿ, ರಾಜ ಪರಿವಾರದವರಿಗೂ ಅದೇ ಬೇಕಾಗಿತ್ತು. ಸಂತೋಷದಿಂದ ಊಟವನ್ನ ಮಾಡಿದರು. ಆದರೆ ಆ ಉಂಡ ಕೈಯ ಎಂಜಲಿನ ಪಸೆ ಆರುವುದರ ಒಳಗೆ ಅದೇನೋ ಗೊತ್ತಿಲ್ಲ, ರಾಜನಲ್ಲಿ ಒಂದು ಲೋಭದ ಬುದ್ಧಿ ಆವರಿಸಿತು. ಲೋಭಿಯಾದಂತಹ ಆತ ತನಗೆ ಊಟವನ್ನ ಇಕ್ಕಿದಂತಹ ಆ ಧೇನುವನ್ನೇ ಕೇಳಿದ ಕೊಡಬೇಕು ಎನ್ನುವುದಾಗಿ. ಮೊದಲಾಗಿದ್ರೆ ಜಮದಗ್ನಿ ಮಹರ್ಷಿಗಳು ಜೋರಾಗಿ ಆಕ್ಷೇಪಿಸ್ತಾ ಇದ್ರು, ಏನು ಅಷ್ಟು ಸಿಟ್ಟುಳ್ಳವರು. ಆದರೆ ಈಗ ಹಾಗಲ್ಲ, ಸಿಟ್ಟೆಲ್ಲವನ್ನ ಬಿಟ್ಟು ಶಾಂತರಾದವರು. ಇಲ್ಲ, ಅದು ಯಜ್ಞ ಯಾಗಾದಿಗಳಿಗೆ ಸಹಕರಿಸಲಿಕ್ಕೆ ಇರುವಂತಹ ತೇನು, ಸ್ವಾರ್ಥಕ್ಕಾಗಿ ಉಪಯೋಗ ಆಗಬಾರದು, ಹಾಗಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದಾಗಿ ಕೈ ಮುಗಿದು ಕೇಳಿದರಂತೆ. ಆದರೆ ಉನ್ಮತ್ತನಾದಂತಹ ರಾಜ ಮಹರ್ಷಿಗಳ ಮಾತನ್ನ ಕೇಳುವುದಕ್ಕೆ ಸಿದ್ಧನಿಲ್ಲ. ಒತ್ತಾಯಪೂರ್ವಕವಾಗಿ ಧೇನುವನ್ನ ಎಳೆದೊಯ್ಯುವುದಕ್ಕೆ ಮುಂದಾದಾಗ ಮಹರ್ಷಿಗಳು ತಡೆದರು. ತಡೆದಂತಹ ಮಹರ್ಷಿಯನ್ನ ಹಿಂದೆ ಮುಂದೆ ನೋಡದೆ ಕೊಂದು ಕಳೆದ. ಉಂಡ ಮನೆಗೆ ಎರಡನ್ನು ಬಗೆದು ಕೃತಜ್ಞನಾದ. ಈ ವಿಚಾರವನ್ನ ತಿಳಿದಂತಹ ಅವರ ಮಗ ಪರಶುರಾಮ ಬಾಲಕ ದರ್ಪೆಯನ್ನ ಹಿಡಿಯಬೇಕಾದಂತಹ ಕೈಯದು ಸಿಟ್ಟಿಗೆದ್ದ. ತನ್ನ ತಂದೆಯನ್ನು ಕೊಂದಂತಹ ಕಾರ್ತವೀರ್ಯಾರ್ಜುನನನ್ನು ಬಿಡುವುದಿಲ್ಲ, ಜೊತೆಗೆ ದುಷ್ಟ ಕ್ಷತ್ರಿಯರನ್ನು ಕೂಡ ಈ ಧರೆಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಎನ್ನುವ ಕಾರಣಕ್ಕೆ ಅಲ್ಲವೇ ಕೊಡಲಿಯನ್ನ ಹಿಡಿದು 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿದ್ದು. ಅಷ್ಟೇ ಅಲ್ಲ, ಆ ಧೇನುವಿನ ಕತೆ ಹಾಗಾದ್ರೆ ಇನ್ನು ನನ್ನನ್ನ ಸುಮ್ಮನೆ ಬಿಟ್ಟರೆ ವಸಿಷ್ಠರ ಪ್ರಕರಣವನ್ನ ನೆನಪು ಮಾಡಿಕೊಳ್ಬೇಕಾಗ್ತದೆ. ಅವರಿಗೆ ಸಹಾಯಕಳಾಗಿ ಇದ್ದವಳು ನಾನು. ಇದೇ ರೀತಿ ಪ್ರಕರಣ. ಕೌಶಿಕ ರಾಜ ಬಂದ, ಅವನಿಗೆ ಉಪಚಾರವನ್ನ ಮಾಡಿದರು. ಆಯ್ತು, ಉಪಚಾರವನ್ನ ಪಡೆದು ರಾಜ ಹೋಗ್ಬೇಕಿತ್ತಲ್ಲ ಅರಮನೆಗೆ, ಹಾಗೆ ಮಾಡಲಿಲ್ಲ. ನನ್ನನ್ನ ಕೇಳುವುದಕ್ಕೆ ಮುಂದಾದ. ವಸಿಷ್ಠರು ಕೊಡುವುದಿಲ್ಲ ಅಂತ ಹೇಳಿ ಕೇಳಿ ರಾಜ ತನ್ನ ಬಲವನ್ನ ಪ್ರಯೋಗಿಸುವುದಕ್ಕೆ ಮುಂದಾದ. ಅಸಹಾಯಕರಾಗಿ ನಿಂತಹ ವಸಿಷ್ಠರು ನನ್ನನ್ನ ನೋಡಿದರು. ನನ್ನ ರಕ್ಷಣೆಯನ್ನ ನಾನೇ ಮಾಡಿಕೊಳ್ಳಬೇಕಾಯಿತು. ಇಂತಹ ದುಷ್ಟರಿರುವಂತಹ ಧರೆಗೆ ಹೇಗೆ ಬರಲಿ? ಕಾರ್ತವೀರ್ಯನ ಪ್ರಕರಣವನ್ನು ನೀನು ಆಡಿದ್ದು ಒಳ್ಳೆಯದೇ ಆಯಿತು. ಕೆಲವು ಕಥೆ ನಾವು ಓದಿ ಕೇಳಿಸಿಕೊಂಡಿರ್ತೇವೆ ಮತ್ತು ಮರೆತು ಹೋಗುತ್ತದೆ. ಇಂತಹ ಪ್ರಸಂಗ ಬಂತು ಅಂತಾದ ಪುನಃ ಹೊರಗೆ ಹಂಚುವುದಕ್ಕಾಗುತ್ತದೆ. ಈಗ ಕಾರ್ತವೀರ್ಯನೊಬ್ಬ ದುಷ್ಟನಾಗಿ ವ್ಯವಹರಿಸಿದ್ದರಿಂದ ಪರಶುರಾಮರಿಂದ ಹಠಪ್ರಾಣನಾದ. ಆದರೆ ಆ ಕಾರ್ತವೀರ್ಯ ಬಂದದ್ದು ಇಲ್ಲಿಂದಲೇ ಅಲ್ಲವೇ? ನಮ್ಮ ಸುದರ್ಶನನೇ ಶಾಪಗ್ರಸ್ತನಾಗಿ ಕಾರ್ತವೀರ್ಯನಾಗಿ ಹುಟ್ಟುವುದಕ್ಕೆ ಅವಕಾಶ ಒದಗಿತು. ನಾರಾಯಣನೇ ದತ್ತಾತ್ರೇಯ ಮುನಿಯಾಗಿಯೂ ನಾರಾಯಣನೇ ಪರಶುರಾಮನಾಗಿಯೂ ಕೆಳಗಿಳಿದು ಬಂದು ಅಂತಹದ್ದು ಪ್ರಕರಣವನ್ನು ಮಾಡಬೇಕಾಗಿ ಬಂತು. ಹಾಗಾದ್ರೆ ಭೂಮಿಯಲ್ಲಿ ಸಾಮಾನ್ಯವಾಗಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಯಲ್ಲ, ದೇವಭೂಮಿಯಿಂದಲೇ ಇಳಿದವ ಅಷ್ಟು ವರ್ತಿಸಿದ ಅಂತಾಯಿತು. ಕಾರಣ ದೇವಭೂಮಿಯಿಂದಲೇ ಅಲ್ವಾ. ಆಮೇಲೆ ನೀನು ವಶಿಷ್ಠರ ಪ್ರಕರಣವನ್ನು ವಿಶ್ವಾಮಿತ್ರರ ಪ್ರಕರಣವನ್ನು ಆಡಿದೆ. ಆ ಪ್ರಕರಣ ಆದದ್ದರಿಂದ ಒಬ್ಬ ರಾಜನಾಗಿದ್ದವ ಋಷಿಯಾಗಿ ಬ್ರಹ್ಮರ್ಷಿ ಪದವಿಯನ್ನು ಏರಿ ವಿಶ್ವಾಮಿತ್ರನಾದ ಅಂತಾದ ಮೇಲೆ ಲೋಕಕ್ಕೆ ಒಳ್ಳೆಯದೇ ಆಗಲಿಲ್ಲವೇ? ನಮ್ಮ ಅಷ್ಟೆಲ್ಲ ನೀನು ಆಡ್ತೀಯ ಅಂತಾದರೆ ಈಗ ಉಂಡವನಿಗೆ ಎರಡು ಬಗೆದಂತಹ ಕೃತಜ್ಞರಿರುವಂತಹ ಭೂಮಿ ಹಾಗಾಗಿ ಬರುವುದಿಲ್ಲ ಅಂತ. ಅಂತಹ ಕೃತಜ್ಞರು ಈ ದೇವಭೂಮಿಯಲ್ಲಿ ಇಲ್ಲವೇ? ನಮ್ಮ ಉಂಟನ ಕಥೆ. ಹೌದು, Yeah.
ಅಮ್ಮ, ರೂಢಿಯಲ್ಲಿ ಒಂದು ಮಾತು, ಏನು? ಆಕಾಶವನ್ನು ನೋಡಿ ಉಗುಳಿದರೆ ಹ. ಉಗುಳಿದವನ ಮುಖಕ್ಕೆ ಬೀಳುತ್ತದೆ ಎನ್ನುವ ಹಾಗೆ ಅಲ್ಲ, ಇಲ್ಲಿ ಆ ಮಾತು ಯಾಕೆ? ತೋರು ಬೆರಳನ್ನು ಮುಂದಿನವನಿಗೆ ತೋರಿಸಿದರೆ ಹ. ಉಳಿದ ಬೆರಳುಗಳೆಲ್ಲ ತೋರಿಸಿದವನನ್ನೇ ಆಕ್ಷೇಪಿಸುತ್ತದೆ ಎನ್ನುವುದನ್ನು ಮರೆಯುವ ಹಾಗಿಲ್ಲ. ಈಗ ನಾನಾಡಿದ ಹಾಗಾಯ್ತು. ಮತ್ತಾಗದೆ ಉಳಿದೀತು ಹೇಳಿ. ಹೇಗೆ? ಭೂಮಿಯಲ್ಲಿ ಇಂತಹದೊಂದು ಕೃತಜ್ಞರಿರುವಂತಹ ಪ್ರಸಂಗವನ್ನು ನೀನು ಆಡಿದೆ. ಹೌದು. ಎಲ್ಲ ಲೋಕಗಳಿಗೂ ಒಡೆಯ, ಹ. ಅರ್ಥಾತ್ 14 ಲೋಕಗಳಿಗೂ ಒಡೆಯನಾದಂತಹ ಒಬ್ಬ, ಅರ್ಥಾತ್ ದೇವೇಶ ಹ. ಇಂತಹದೊಂದು ಪ್ರಸಂಗವನ್ನು ದೇವೇಂದ್ರ. ಮಾಡಿದಂತಹ ಕಥೆ ನಿಮಗೆ ಮರೆತೋಯ್ತಾ ಅಂತ ಕೇಳುವುದು. ದೇವೇಂದ್ರ. ಹೌದಪ್ಪ, ದೇವೇಂದ್ರನ ಬಗೆಗೆ ಅವರಿಗೆ ಅಮಿತವಾದಂತಹ ಗೌರವ ಉಂಟೇ ಉಂಟು. ಹ. ಕೆಲವೊಮ್ಮೆ ನಾವು ಪ್ರಸಂಗಕ್ಕೆ ಪ್ರತಿ ಪ್ರಸಂಗವನ್ನು ಆಡುವಾಗ ಅಲ್ಲಿ ಮಾತ್ರ ಅಲ್ಲ, ಇಂತಹದ್ದು ಇಲ್ಲಿ ಉಂಟು ಅಂತ ಹೇಳುವುದಕ್ಕಾಗಿ ಮಾತ್ರ ಆಡುವುದು. ಯಾವುದು? ಈಗ ನೀವು ದೇವೇಂದ್ರನ್ನು ಆಕ್ಷೇಪಿಸುತ್ತೀರಿ, ದೇವೇಂದ್ರನ ಮೂಲಕವಾಗಿ ಎಲ್ಲಿಗೆ ಬಂದದ್ದನ್ನು ಎಂದು ಕೇಳುವುದಕ್ಕೆ ಇಲ್ಲ, ಹ. ಕಾರಣ ಉಂಟು ಅನ್ನುವುದಕ್ಕೆ ಆಡುವುದು. ಹ. ಈಗ ಕೃತಜ್ಞ ದೇವೇಂದ್ರನೇ ಇದ್ದಾನಲ್ಲ, ಅಲ್ಲ, ಹೇಗೆ ಅಂತ ಬೇಕಲ್ಲ. ಭಕ್ತ ಪ್ರಹ್ಲಾದನ ಕಥೆಯನ್ನು ನೀವು ನೆನಪು ಮಾಡಿಬಿಡಬೇಕಾಗುತ್ತದೆ. ಹ. ಶರಣಶ್ರೇಷ್ಠ ಭಕ್ತಶ್ರೇಷ್ಠ ಎನ್ನುವ ಹಾಗೆ ಕರೆಸಿಕೊಂಡವ ಹ್ಮ್. ಕೇವಲ 16 ವರ್ಷದಲ್ಲಿಯೇ ಶ್ರೀಹರಿಯನ್ನು ಸಾಕ್ಷಾತ್ಕರಿಸಿಕೊಂಡು ಲೋಕಕ್ಕೆ ತನ್ನ ಭಕ್ತಿಯ ಪಾರಮ್ಯವನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿ ಆತ. ಅಂತಹ ಪ್ರಹ್ಲಾದ ಜೀವಿತಾವಧಿಯ ಕಾಲದಲ್ಲಿ ಪೂರ್ಣ ಸಚ್ಚಾರಿತ್ರ್ಯವನ್ನೇ ಹೊಂದಿ ಸಾತ್ವಿಕ ಶಿರೋಮಣಿಯಾಗಿಯೇ ಕಾಣಿಸಿಕೊಂಡು ತನ್ನ ಸೌಶೀಲ್ಯ ಸ್ವಭಾವದಿಂದಲೇ ಲೋಕಕ್ಕೆ ಆದರ್ಶನಾಗಿ ತನ್ನ ಸಮುದಾಯದವರನ್ನು ಸಾತ್ವಿಕರನ್ನಾಗಿಸುವುದರೆಡೆಗೆ ಪ್ರಯತ್ನಶೀಲನಾಗುತ್ತಾ ಬದುಕಿದಂತಹ ಒಬ್ಬ ಆತ. ಅಂತಹ ಪ್ರಹ್ಲಾದದಲ್ಲಿರುವಂತಹ ಶೀಲವೇ ದೇವೇಶನ ಪದವಿಗೆ ಕುತ್ತು ಬರುತ್ತದೆ ಎನ್ನುವ ಹಾಗೆ ಯೋಚಿಸಿದಂತಹ ಆತ ಮಾಯಕದಿಂದಲಾಗಿ ದೇವಭೂಮಿಯಿಂದ ಕೆಳಗೆ ಇಳಿದು ಒಬ್ಬ ಸಾಮಾನ್ಯವಾದಂತಹ ವಟುವಿನ ವೇಷವನ್ನು ಧರಿಸಿ ಪ್ರಹ್ಲಾದನ ಶಿಷ್ಯನಾಗುವಂತಹ ಅಪೇಕ್ಷೆಯನ್ನು ಮುಂದಿರಿಸಿ ಅವನಲ್ಲಿ ಶಿಷ್ಯವೃತ್ತಿಯನ್ನು ಕೈಗೊಳ್ಳುವುದಕ್ಕೆ ತೊಡಗಿದ. ಆದೀತು ಅಂತ ಒಪ್ಪಿದಂತಹ ಪ್ರಹ್ಲಾದ ಅನೇಕ ವರ್ಷಗಳವರೆಗೆ ತನ್ನಲ್ಲಿರುವಂತಹ ವಿದ್ಯೆಯನ್ನು ಬೋಧಿಸಿದ. ವಿದ್ಯಾಸಂಪನ್ನತೆಯನ್ನು ಹೊಂದಿದಂತಹ ವಟುವಿಗೆ ಪ್ರಹ್ಲಾದ ಕರೆದಾಡಿದ, ಇಲ್ಲಿಗೆ ಅವಧಿ ಪೂರ್ಣವಾಗಿದೆ, ನೀವಿನ್ನು ತೆರಳಬಹುದು ಎನ್ನುವ ಹಾಗೆ. ಆಗ ಈ ದೇವೇಂದ್ರ ಕೇಳಿಕೊಂಡ, ನಾನು ವಿದ್ಯಾರ್ಥಿಯಾಗಿದ್ದ ನೆಲೆಯಲ್ಲಿ ಗುರುಕಾಣಿಕೆಯನ್ನು ಅರ್ಪಿಸಬೇಕಲ್ಲ, ಏನು ಬೇಕು ಎನ್ನುವ ಹಾಗೆ. ಆಗ ಪ್ರಹ್ಲಾದನಾಡಿದ, ವರ್ಣಾಶ್ರಮ ಧರ್ಮದ ಪದ್ಧತಿಯಲ್ಲಿ ನೀವು ಬ್ರಾಹ್ಮಣರಿದ್ದೀರಿ, ನಾನು ಕ್ಷತ್ರಿಯನಿದ್ದೇನೆ. ಕ್ಷತ್ರಿಯನಾದವ ಬ್ರಾಹ್ಮಣನಿಗೆ ಪಡೆಯುವುದಲ್ಲ, ಕೊಡುವಂತಹ ಯೋಗ್ಯತೆ ಇದೆ. ಗುರುಕಾಣಿಕೆಯನ್ನು ನಾನು ಪಡೆಯುವುದಕ್ಕೆ ಸಾಧ್ಯವಿಲ್ಲ, ನಿನಗೆ ಏನು ಬೇಕು ನಾನೇ ಒದಗಿಸಿಕೊಡುತ್ತೇನೆ ಅಂತ ಕೇಳಿಕೊಂಡ. ಆಗ ಈ ದೇವೇಶ ಕೇಳಿದ್ದಾರು ಎಂತದ್ದಮ್ಮ, ತನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿಯೋ ತನ್ನ ಲೋಕವನ್ನು ಉಳಿಸಿಕೊಳ್ಳುವುದಕ್ಕಾಗಿಯೋ ಮಾರ್ಗ ಹಲವು ಇದ್ದರೂ ಕೇಳಿದ್ದು ಆ ಪ್ರಹ್ಲಾದನಲ್ಲಿರುವಂತಹ ಶೀಲವನ್ನು. ಶೀಲ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಅಲ್ಲ, ವ್ಯಕ್ತಿಯ ಪ್ರಾಣ. ಶೀಲವನ್ನೇ ದಾನದ ರೂಪದಲ್ಲಿ ಈ ದೇವೇಶ ಅಪಹರಿಸಿ ಪ್ರಹ್ಲಾದ ಬದುಕಿದ್ದು ಸತ್ತ ಹಾಗೆ ಆಗುವ ಹಾಗೆ ಮಾಡಿದಂತಹ ಈತ ಉಂಡ ಮನೆಗೆ 2 ಬಗೆದ ಹಾಗೆ ಆಗಲಿಲ್ಲವೇನಮ್ಮ? ಅಂತವರು ಇಲ್ಲವೋ ಇಲ್ಲಿ? ಮುನಿಪೋತ್ತಮರೇ, ನಾನು ಕಾರ್ತವೀರ್ಯಾರ್ಜುನನ ಕುರಿತಾಗಿ ಹೇಳಿದ್ರೆ ನೀವು ದೇವೇಂದ್ರನ ಉದಾಹರಣೆಯನ್ನ ಕೊಡ್ತೀನಿ. ಹೌದಪ್ಪ, ನೀವೇ ಹೇಳಿದ್ರಲ್ವಾ, ತನ್ನವರನ್ನ ಉಳಿಸಿಕೊಳ್ಳುವುದಕ್ಕೆ, ತನ್ನ ಲೋಕವನ್ನ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಎನ್ನುವುದಾಗಿ. ಖಂಡಿತವಾಗಿ ಹೌದು. ಪ್ರಹ್ಲಾದನೇನೋ ಶೀಲವಂತ, ಸಚ್ಚಾರಿತ್ರವಂತ, ಹಾಗೆ ವೈಷ್ಣವ. ಅವನ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ಆದರೆ ಅವನ ಶೀಲದ ಸಚ್ಚಾರಿತ್ರದ ದುರುಪಯೋಗವನ್ನ ಪಡೆದುಕೊಂಡವರು ಯಾರು ಕೇಳಿದ್ರೆ ರಕ್ಕಸರು. ಅದರಿಂದಾಗಿ ಅವರು ಲೋಕ ಕಂಟಕರಾಗಿ ಮೆರಿತಾ ಇದ್ರು. ಹಾಗೆಯೇ ದೇವೇಂದ್ರನ ಪದವಿಗೂ ಕುತ್ತು ಬಂದಿತ್ತು. ಇದೆಲ್ಲವನ್ನು ನೋಡಿ ಅದನ್ನ ನಿಗ್ರಹಿಸಬೇಕು ಎನ್ನುವಂತಹ ಕಾರಣಕ್ಕೆ ದೇವೇಂದ್ರ ಆ ಕೆಲಸವನ್ನ ಮಾಡಿತ್ತು. ಆದರೆ ಇಲ್ಲಿ ನಿಮ್ಮ ಆಕ್ಷೇಪಣೆಯಲ್ಲಿ ನನಗೆ ನೀವು ದೇವೇಂದ್ರನನ್ನ ದೂರುವುದಕ್ಕಿಂತ ನನ್ನನ್ನು ಹೇಗಾದರೂ ಮಾಡಿ ಕರೆಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಆಶಯವೇ ಕಾಣುತ್ತದೆ. ಓ ಮುನಿವರ, ಬೇಡ 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 ಬರಿದಿ ಛಲ ಮಾಡಬೇಡ ಎನ್ನುವ
ಅಂತ ಉಂಟಲ್ಲ ಅಂತಿದೆಯೂ ಕೂಡ. ಅಲ್ಲ, ಅದು ಒಂದು ಯುಗಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಮತ್ತೆ ಪ್ರತಿ ಯುಗದಲ್ಲಿಯೂ ಪ್ರತಿ ಕಾಲದಲ್ಲಿಯೂ ಅಂತಹ ದುಷ್ಟರು ಧರೆಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದೇನೆ ನಾನು. ಅಲ್ಲ, ದೇವರ ಆರಾಧಕರಾಗಿರಬೇಕಾದಂತವರು ಸುರೇ ಎನ್ನುವಂತಹ ವಿಶೇಷವಾದ ಪಾನ, ಅದನ್ನ ಕುಡಿದು ದೇವ ನಿಂದಕರಾಗಿ ಬದಲಾಗ್ತಾ ಇದ್ದಾರೆ. ಆ ಪರಮಾತ್ಮ ಎನ್ನುವನು ಹೊಟ್ಟೆಯೊಳಗೆ ಹೋದ ಮೇಲೆ ತಾವು ಏನು ಮಾಡ್ತಾ ಇದ್ದೇವೆ ಎನ್ನುವ ಜ್ಞಾನವೂ ಕೂಡ ಅವರಲ್ಲಿ ಇರುವುದಿಲ್ಲ. ಯಾರ್ಯಾರದ್ದೋ ಕಥೆ ಯಾಕೆ ಹೇಳಿ. ರಾವಣ ಈಗ ಕೃತಯುಗದಿಂದ ತ್ರೇತೆಗೆ ಬಂತ. ಹೌದಪ್ಪ, ಆತನ ಬಲಾಢ್ಯತೆ ಏನು ಎನ್ನುವುದು ನಿಮಗೆ ಗೊತ್ತಿದೆ. ಹಲವಾರು ವರ್ಷಗಳ ಕಾಲ ಜೀವಿಸಿದವನು ಆತ. ಅಲ್ಲಲ್ಲಿ ಚದುರಿ ಹೋಗಿದ್ದಂತಹ ರಕ್ಕಸರಿಗೆ ಅಭಯವನ್ನ ಕೊಟ್ಟು ಎಲ್ಲರನ್ನೂ ಒಂದು ಏಕಛತ್ರಾಧಿಪತ್ಯದಲ್ಲಿ ಒಟ್ಟುಗೂಡಿಸಿಕೊಂಡು ಆಡಳಿತ ಸೂತ್ರವನ್ನ ಕೈಗೆತ್ತಿಕೊಂಡವನು. ಶಿವನನ್ನ ತಪಸ್ಸಿನಿಂದ ಒಲಿಸಿಕೊಂಡು ಚಂದ್ರಹಾಸ ಎನ್ನುವಂತಹ ಖಡ್ಗವನ್ನು ಕೂಡ ಪಡೆದ. ಆ ಚಂದ್ರಹಾಸ ಖಡ್ಗದ ಸಹಾಯದಿಂದ ಇಡೀ ಜಗತ್ತನ್ನೇ ಗೆಲ್ತೇನೆ ಅಂತೇಳಿ ಹೋದ. 14 ಲೋಕಗಳಿಗೂ ಅವನ ಶಕ್ತಿ ಸಾಮರ್ಥ್ಯ ಎನ್ನುವುದು ಪ್ರಕಟವಾಗುವಂತೆ ಮಾಡಿದ. ಹಾಗೆಯೇ ಶಿವನನ್ನ ಕುರಿತು ತಪಸ್ಸು ಮಾಡಿ ಹಲವಾರು ವರಗಳನ್ನ ಪಡೆದುಕೊಂಡು ಏನು ಪ್ರಯೋಜನ ಆಯಿತು ಹೇಳಿ. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ಆದರೆ ಪಡೆದಂತಹ ವರವನ್ನ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಮುಂದಾದ. ಪರಿಣಾಮವಾಗಿ ಹಲವಾರು ಶಾಪಗಳನ್ನು ಕೂಡ ಹೊತ್ತ. ಸುರೆಯನ್ನ ಕುಡಿದಂತಹ ರಾಕ್ಷಸರು ಬೇಡದ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಇವನೇನು ಸುಮ್ಮನೆ ತನ್ನ ಆರಾಧ್ಯ ದೇವರಾದಂತಹ ಶಿವ ಒಲಿಸಿಕೊಂಡ ಸಾಮಗಾನವನ್ನ ಹಾಡಿದನಂತೆ. ದೇವರು ಪ್ರತ್ಯಕ್ಷನಾದಾಗ ಏನು ಬೇಕು ಅಂತಲೇ ಕೇಳಿದರೆ ಏನು ಕೇಳಬೇಕು, ತನಗೇನು ಬೇಕು ಎನ್ನುವುದಾಗಿ. ಆದರೆ ಕಾಮಿಯಾದಂತಹ ಆತ ಶಿವನ ಹೆಂಡತಿಯನ್ನೇ ಬೇಕು ಎನ್ನುವುದಾಗಿ ಕೇಳಿದ. ಇದ ಒಬ್ಬ ಭಕ್ತ ಕೇಳುವಂತಹ ವರ. ಅದು ಬಿಡು, ಸೀತೆ ಆ ರಾವಣನ ವಯಸ್ಸಿಗೆ ಹೋಲಿಸಿದರೆ ಅವಳ ವಯಸ್ಸೇನು ಎನ್ನುವುದನ್ನಾದರೂ ಆಲೋಚನೆ ಮಾಡಬೇಕಾಗ್ತದೆ. ಅಂತಹ ತನಗಿಂತ ಅತೀ ಕಿರಿಯಳಾದಂತಹ ಸೀತೆಯನ್ನೂ ಕೂಡ ಕಾಮದೃಷ್ಟಿಯಿಂದ ನೋಡಿ ಅಪಹರಿಸಿದ ಅಲ್ವಾ. ಇಂತಹ ಕಾಮಿಗಳು ಇರುವಂತಹ ನಾಡಿಗೆ ಹೇಗೆ ಬರಲಿಕ್ಕೆ ಸಾಧ್ಯ? ನಿಜವಾಗಿ ರಾವಣನಿಗೆ ಕುಡಿಯುವುದನ್ನು ಹೇಳಿಕೊಟ್ಟದ್ದೇ ದೇವತೆಗಳು. ಹೌದಪ್ಪ, ಆಯುರ್ವೇದದಲ್ಲಿ ಅರ್ಧಪ್ರಕಾಶ ಅಂತ ಒಂದು ಗ್ರಂಥ ಉಂಟು. ಆ ಗ್ರಂಥದಲ್ಲಿರುವಂತಹ ವಿಷಯವನ್ನು ಸರಿಯಾಗಿ ಬೋಧಿಸಿದವಳೆ ಪಾರ್ವತಿ. ಅಮೃತಪಾನ ಮಾಡುವಂತಹ ಅಪೇಕ್ಷೆಯನ್ನು ಮುಂದಿರಿಸಿದ ಕಾಲಕ್ಕೆ ನಿನಗೆ ಅಮೃತ ಯಾಕೆ, ಅಮೃತವನ್ನು ಮೀರಿಸಿದಂತಹ ಒಂದು ಪಾನಕವನ್ನು ಸಿದ್ಧಪಡಿಸುವುದಕ್ಕೆ ಹಣ್ಣಿನಿಂದಲೋ ಎಲೆಯಿಂದಲೋ ಬೇಕಾದಂತಹ ಸತ್ವವನ್ನು ಹೀರಿಕೊಂಡು ಅದನ್ನು ಸಿದ್ಧಪಡಿಸಿ ನೀನೇ ಮಾಡಿಕೊಂಡು ಕುಡಿ ಅಂತ ಹೇಳಿದವಳೆ ಪಾರ್ವತಿ. ಆ ಪಾರ್ವತಿ ದೇವಲೋಕದವಳಲ್ಲ. ಮತ್ತು ಸುರೆಗೂ ಸುರರಿಗೂ ಹತ್ತಿರದ ಸಂಬಂಧ ಉಂಟು. ಅದು ಹೇಳಿಕೊಳ್ಳುವುದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದರೂ ಸುರರು ಕುಡಿದಂತಹ ಕಥೆ ಉಂಟಲ್ಲ ಅಮ್ಮ. ನಿಮ್ಮ ದೇವೇಶ ಕುಡಿಯಲಿಲ್ವಾ? ಇಂದ್ರಗಿಂದ್ರ ಸುರೆಯ ಕುಡಿದು ಇಂದು ರೂಢಿಯಲ್ಲಿ ಒಂದು ಮಾತುಂಟಮ್ಮ, ದೊಡ್ಡವನೊಬ್ಬ ಕೆಳಗೆ ಬಿದ್ದಿದ್ದಾನೆ ಅಂತ ಆದರೆ ನೋಡಿದವರು ಆಡುತ್ತಾರೆ, ಎಂತಹ ದೊಡ್ಡ ವ್ಯಕ್ತಿ, ಅವನು ಹಾಗೆಲ್ಲ ಕೆಳಗೆ ಬೀಳುವುದಕ್ಕೆ ಸಾಧ್ಯ ಇಲ್ಲ, ಬಹುಶಃ ಬಿಸಿಲಿನ ಝಳಕ್ಕೆ ತಲೆ ತಿರುಗಿ ಬಿದ್ದಿದ್ದಾನೆ ಎಂದು ಕಾಣುತ್ತದೆ ಅಂತ ಆಡುತ್ತಾರೆ. ಅವ ನಿಜವಾಗಿಯೂ ಪಾನವಂತನಾಗಿಯೇ ಬಿದ್ದಿದ್ದು ಹೌದಾದರೂ ಜಗತ್ತು ಅವನ ಅಂತಸ್ತನ್ನು ನೋಡಿ ಆಡುವುದು ತಲೆ ತಿರುಗಿಯೇ ಬಿದ್ದಿದ್ದಾನೆ ಅಂತ.
ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಟ್ಟೆಗಿಲ್ಲದೆ ಹಸಿವಿನಿಂದ ನರಳಿ ಕೆಳಗೆ ಬಿದ್ದರೂ ಅವನಿಗೆ ತಿನ್ನುವುದಕ್ಕೆ ಗತಿ ಇಲ್ಲ, ಕುಡಿದುಕೊಂಡು ಬಿದ್ದಿದ್ದಾನೆ ಅಂತ ಆಡ್ತಾರೆ. ದೊಡ್ಡವರು ಮಾಡಿದರೆ ಹಾಗೆ, ಬಡವರು ಮಾಡಿದರೆ ಹೀಗೆ. ಯಾಕೆ ಆಡುವುದು ಅಂತ ಕೇಳಿದ್ರೆ, ರಾವಣ ಒಬ್ಬ ಕುಟುಕ ಅಂತ ನೀನು ಆಡಿದೆ, ಸೀತೆಯನ್ನು ಅಪಹರಿಸಿದ ಅಂತ ಆಡಿದೆ. ಅಂತಹ ದೇವೇಶ ಕುಡಿದಂತಹ ಒಂದು ಪ್ರಸಂಗವನ್ನು ನೆನಪಿಸಬೇಕಾಗುತ್ತದೆ. ಯಾವುದೋ ಕಾರಣಕ್ಕೆ ದೇವಭೂಮಿಯಿಂದ ಭೂಮಿಗಿಳಿದಂತಹ ಒಬ್ಬ ದೇವೇಶ ಬಾಯಾರಿಕೆಯಾಯಿತು ಎನ್ನುವ ಹಾಗೆ ಚಡಪಡಿಸುವ ಕಾಲಕ್ಕೆ ಯಾವುದೋ ಒಬ್ಬ ಕಳ್ಳು ಮಾರುವ ಕೊಟ್ಟಂತಹ ಕಳ್ಳನ್ನು ಕಳ್ಳಂತೆ ಭಾವಿಸಿ ಕುಡಿದವ. ನೀರು ಎನ್ನುವ ಹಾಗೆ ಮೋಸ ಮಾಡಿಕೊಟ್ಟದ್ದಲ್ಲ, ಕಳ್ಳಾದರೂ ಆದಿ ಅಂತ ಹೇಳಿ ಭಾವಿಸಿ ಕುಡಿದುಕೊಂಡವ. ಹಾಗೆ ಕುಡಿದಂತಹ ದೇವೇಶ, ನಾವು ನಮ್ಮಂತವರು ತಪ್ಪು ಮಾಡಿದರೆ ಎಷ್ಟು ಮಾಡಬಹುದು ಅಂತ ಕೇಳಿದ್ರೆ ನಮ್ಮ ಮಿತಿಯಲ್ಲಿ ತಪ್ಪು ಮಾಡಬಹುದು. ದೊಡ್ಡವರು ತಪ್ಪು ಮಾಡಿದ್ರೆ ಎಷ್ಟು ತಪ್ಪು ಮಾಡಬಹುದು ಹೇಳುವುದಕ್ಕೆ ಇದೇ ದಾರಿ. ಕುಡಿದ ಮತ್ತಿನಲ್ಲಿ ದೇವೇಶ ನೇರವಾಗಿ ಕಡೆಯ ದಿಕ್ಕಿನ ಒಡೆಯರಾದಂತಹ ಮೃಡನಲ್ಲಿಗೆ ಸಾಗಿದ. ಸದಾಕಾಲ ತನ್ನ ಪೀಠವನ್ನು ಕೊಟ್ಟಂತವನು ಇವನು ಎನ್ನುವ ಹಾಗೆ ಪೂಜ್ಯ ಭಾವದಿಂದ ಕಾಣುವುದನ್ನು ಬಿಟ್ಟು ಒಳಗಿರುವ, ನೀವು ಆಡಿದ್ರಲ್ಲ, ನಮ್ಮಲ್ಲಿಯೂ ಅದೇ ಶಬ್ದ ಉಂಟು, ಪರಮಾತ್ಮ ಅಂತ. ಆ ಪರಮಾತ್ಮನನ್ನು ಕುರಿತಾಗಿ ಆಡುವುದಿಲ್ಲ, ಒಳಗೆ ಹೋದದನ್ನು ಕುರಿತಾಗಿ ಪರಮಾತ್ಮ ಅಂತ ಆಡುವುದು. ಆ ಪರಮಾತ್ಮನಿಂದಾಗಿ ನಿಜವಾದ ಪರಮಾತ್ಮನ ಮಹಿಮೆಯನ್ನು ಮರೆತು ಅವನ ಹಣೆಗೆ ತನ್ನ ಕುಲಿಶಾಯುಧದಿಂದ ಕಾಸಿಸಿದ ಕಾಲಕ್ಕೆ ಅವನ ದೇಹದಿಂದ ಹುಟ್ಟಿಕೊಂಡವ ಒಂದು ಶಕ್ತಿ ನೀರಿಗೆ ಹೋಗಿಬಿತ್ತು. ಆ ನೀರಿನಿಂದ ಉದ್ಭವಿಸಿದವ ಒಬ್ಬ ಚಲಂದನ ನಾಮಕನಾದಂತಹ ದುಷ್ಟ. ಅವನನ್ನು ಕೊಲ್ಲುವುದಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಬೇಕಾದದಿಲ್ಲ. ಹಾಗಾಗಿ ರಾವಣ ಕುಡಿದರೆ ಹಾಗೆ, ದೇವೇಶ ಕುಡಿದರೆ ಹೀಗೆ, ಮತ್ತೆಂತ ಮೈಗಾರು ಬರುವುದಲ್ಲ. ಹಾಗಲ್ಲ, ದೇವೇಂದ್ರ ಕುಡಿತದ್ರಿಂದ ಲೋಕಕ್ಕೆ ಒಳ್ಳೇದಾಯ್ತು. ಹೇಗೆ ಅಂತ ಹೇಳಿದ್ರೆ, ನೀವೇ ಹೇಳಿದ್ರಲ್ಲ, ಅವನು ಕುಡಿದು ಶಿವನ ತಲೆಗೆ ಹೊಡೆದ್ರಿಂದ ಒಂದು ಶಕ್ತಿ ಉತ್ಪನ್ನವಾಯಿತು. ಅದನ್ನ ಶಿವ ಏನು ಮಾಡಿದ? ಸಮುದ್ರಕ್ಕೆ ಬಿಸಾಡಿದ. ಅಲ್ಲಿರುವಂತಹ ದುಷ್ಟರ ನಾಶ ಆಯಿತು. ಸಮುದ್ರ ರಾಜ ನೆಮ್ಮದಿಯಿಂದ ಇರುವ ಹಾಗೆ ಆಯಿತು. ಹಾಗಾಗಿ ದೊಡ್ಡವರು ಏನು ಮಾಡಿದ್ರು ಕೂಡ ಅದು ಒಳ್ಳೆಯದೇ ಆಗ್ತದೆ ಎನ್ನುವುದಕ್ಕೆ ಈ ಪ್ರಕರಣ ಸಾಕ್ಷಿ. ಶಕ್ತಿಯನ್ನು ಆ ದುಷ್ಟರನ್ನು ದಮನಿಸುವುದಕ್ಕಾಗಿ ಮಾಡಿದ್ದಲ್ಲ, ಶಕ್ತಿ ಹುಟ್ಟಿಕೊಂಡ ಮೇಲೆ ಹೇಗೆ ಬಳಸುವುದು ಅಂತ ಯೋಚನೆ ಮಾಡಿದ ಮೇಲೆ ನೀರಿಗೆ ಬಿಟ್ಟದ್ದು. ಅಂದ್ರೆ ದೇವತೆಗಳು ಚಿಂತನೆ ಮಾಡಿದರೆ ಪ್ರಕರಣವನ್ನು ಹೇಗೂ ಬದಲಾಯಿಸಿಕೊಳ್ತಾರೆ ಅಂತ ಹೇಳುವುದಕ್ಕೆ ಸಾಕ್ಷಿ. ಆಯ್ತಪ್ಪ, ಹೀಗೆ ವಾದ ಮಾಡ್ತಾ ಹೋದ್ರೆ ಉದ್ದ ಆಗ್ತದೆ. ಇಷ್ಟೇ ಅಲ್ಲ, ನಿಮ್ಮ ಕಥೆ ಎಷ್ಟು ಇರಲಿ, ಹೋಗುವಾಗ ಎಲ್ಲ ಮಾತಾಡು. ಎಲ್ಲಿ ಹೋಗುವಾಗ? ಇಲ್ಲ ಇಲ್ಲ, ಇನ್ನೂ ಕಾರಣ ಉಂಟು, ಹೇಳ್ತೇನೆ ಕೇಳಿ. ಸತಿಯರ ವ್ರತಗಳ ಕೆಡಿಸುವ ಹೌದು, ಸತಿಯರ ವ್ರತಗಳ ಕೆಡಿಸುವ ಮರುಳರು ಬುದ್ಧಿಯೊಳಗೆ ನಿರಂತರ ಚಿತಿಯೊಳಗೆ ನಿರಂತರ ಹಾಗಾಗಿ ಯಾಕಂತ ಹೇಳಿದ್ರೆ ಅಲ್ಲಿ ಇಳಿಬೇಕು ಅಂತ ಅಂದ್ರೆ ನನಗೆ ಸರಿಯಾದ ವಾತಾವರಣ ಇರ್ಬೇಕಲ್ಲ. ಅದಿಲ್ಲದೆ ನಾನು ಬರ್ಲಿಕ್ಕೆ ಹೇಗೆ ಸಾಧ್ಯ ಉಂಟು? ಸರಿ ಉಂಟಮ್ಮ, ಹೋಗುವಾಗ ಮತ್ತೊಂದು ಸರಿ ಮಾಡಿಕೊಂಡು ಹೋಗುವ. ಇಲ್ಲ ಇಲ್ಲ, ನಾನು ಹೇಳುವುದನ್ನ ಹೇಳಿಯೇ ಮುಗಿಸ್ಬೇಕು ಎನ್ನುವ ತೀರ್ಮಾನ ನನ್ನದು. ಆದೀತಪ್ಪ, ನಾ ಎಷ್ಟು ಹೊತ್ತಾದ್ರೂ ಕಾಯ್ತೇನೆ, ಅಷ್ಟು ಕೇಳಿಯೇ ಹೋಗುದು. ಹಾಗಾಗಿ ಕೇಳಿ, ಈಗ ಕೃತಯುಗ ಆಯ್ತು, ತ್ರೇತಾಯುಗ ಆಯ್ತು, ದ್ವಾಪರಕ್ಕೆ ಕಲಿಯುಗಕ್ಕೆ ಬರುವ ಬೇಡ ಬೇಡ, ದ್ವಾಪರದ ಉದಾಹರಣೆಯನ್ನ ಕೊಡ್ತೇನೆ. ಹೌದಪ್ಪ, ಅಲ್ಲಿ ಭರತ ವರ್ಷದಲ್ಲಿ ಪ್ರಸಿದ್ಧಿಗೆ ಬಂದಂತವರು ಕೌರವ ಪಾಂಡವರು. ಅದು ಕಥೆ ಉಂಟಾ? ಹೌದಪ್ಪ,
ಹಾ. ದೇವರು ಪ್ರತಿಯೊಂದು ಪ್ರಾಣಿಗೂ ಕೂಡ ದೈಹಿಕವಾಗಿ ಒಂದೊಂದು ಆಯುಧವನ್ನ ಕೊಟ್ಟಿದ್ದಾನೆ. ಕೆಲವುದಕ್ಕೆ ಕೊಂಬು, ಈಗ ನಮ್ಮಂತವರಿಗೆ ಕೊಂಬಿದೆ. ಇನ್ನು ಕೆಲವು ಪ್ರಾಣಿಗಳಿಗೆ ಒದೆಯುವುದಕ್ಕೆ ಗೊರಸಿರಬಹುದು, ಮತ್ತೆ ಕೆಲವುದಕ್ಕೆ ಪರಚುವುದಕ್ಕೆ ಉಗುರು, ಕೆಲವು ಪ್ರಾಣಿಗಳಿಗೆ ಹಲ್ಲು, ಹೀಗೆ ಸ್ವರಕ್ಷಣೆಯನ್ನ ಮಾಡಿಕೊಳ್ಳುವುದು. ಆದ್ರೆ ಮನುಷ್ಯನಿಗೆ ಯಾಕೆ ಕೊಡ್ಲಿಲ್ಲ ಕೇಳಿದ್ರೆ, ಆತನಿಗೆ ಅದಕ್ಕೂ ಮಿಗಿಲಾದಂತಹ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಆ ಬುದ್ಧಿಯನ್ನ ಬಳಸಿಕೊಂಡು ಕಾರ್ಯಕಾರಣವನ್ನ ವಿವೇಚಿಸಿ ಆತ ಕೆಲಸಕ್ಕೆ ತೊಡಗಬೇಕಲ್ಲ. ಆ ಸಭಾ ಮಧ್ಯದಲ್ಲಿ ರಸಜ್ವಲೆಯಾದಂತಹ ದ್ರೌಪದಿಯನ್ನ ಎಳೆತಂದು ಮಾನಾಪಹರಣಕ್ಕೆ ಮುಂದಾದ. ಆ ಸಭೆಯಲ್ಲಿದ್ದಂಥವರಾದರೂ ಯಾರ್ಯಾರು ಹೇಳು? ಪ್ರಾಜ್ಞರಾದಂತಹ ಭೀಷ್ಮಾಚಾರ್ಯರು, ಅಥವಾ ಬ್ರಾಹ್ಮಣೋತ್ತಮರಾದಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಧೃತರಾಷ್ಟ್ರ ಮಹಾರಾಜರು, ಹೀಗೆ ಹೇಳ್ತಾ ಹೋದ್ರು. ಕಟ್ಟಿ ದೊಡ್ಡದಾಗ್ತದೆ. ಒಬ್ಬರಾದ್ರೂ ಮಾತಾಡಿದ್ರ? ಖಂಡಿತವಾಗಿಯೂ ಮಾತಾಡಲಿಲ್ಲ. ಆದ್ರೆ ದೇವರೇ ಅವಳ ರಕ್ಷಣೆಗೆ ಬರಬೇಕಾಯ್ತು. ಇನ್ನು ಕೀಚಕನ ಕಥೆ ತೆಗೆದುಕೊಂಡ್ರೆ, ಆಕೆಯೂ ದ್ರೌಪದಿಯನ್ನೇ ಕಾಮಿಸುವುದಕ್ಕೆ ಮುಂದಾದ. ಹೀಗೆ ಇಂತಹ ಕಾಮಿಗಳು ಇರುವಂತಹ ನಾಡಿಗೆ ಯಾವುದೇ ಕಾರಣಕ್ಕೂ ನಾನು ಬರುವುದಿಲ್ಲ. ಅಮ್ಮ, ಈಗ ನೀನು ಸೀರೆ ಸುರಿದ ಪ್ರಸಂಗ ಆಡಿದರೆ, ಬಾವಿಗೆ ಬಿದ್ದಂತಹ ಒಬ್ಬಳಿಗೆ ತನ್ನ ದೇಹದ ಉತ್ತರೀಯವನ್ನೇ ಕೊಟ್ಟಂತಹ ಯಯಾತಿಯು ಅದೇ ಭೂಮಿಯಲ್ಲಿ ಹುಟ್ಟಿದವ, ಇದೇ ವಂಶದ ಮೂಲಪುರುಷನಾಗಿಯೇ ಕಾಣಿಸಿಕೊಳ್ತಾನೆ. ಭೀಷ್ಮನಿದ್ದು ಅಂತದ್ದು ಪ್ರಸಂಗ ಆಯಿತು ಅಂತ ಹೇಳ್ತೀಯಲ್ಲ, ಭೀಷ್ಮ ಯಾರಮ್ಮ? ಅದು ಈ ದೇವಲೋಕದಲ್ಲಿ ಇದ್ದಂತಹ ಒಬ್ಬ ವಸುವೇ ಅಲ್ವ ಭೂಮಿಯಲ್ಲಿ ಇಳಿದದ್ದು. ಅಂತಹ ದೇವಭೂಮಿಯಿಂದ ಕೆಳಗಿಳಿದು ಬಂದವನೇ ತಟಸ್ಥನಾಗಿ ಇಂಥ ಒಂದು ಪ್ರಸಂಗಕ್ಕೆ ಸಾಕ್ಷಿಯಾಗುತ್ತಾನೆ. ಅಂದ್ರೆ ಯಾರೇ ಆಗಲಿ ಭೂಮಿಗೆ ಬಂದ ಮೇಲೆ ಆ ಮನುಷ್ಯ ಸಹಜವಾದಂತಹ ಗುಣ ಅವನನ್ನ ಆವರಿಸಿಕೊಳ್ಳುತ್ತದೆ. ನಾಳೆ ನಾನು ಬಂದೆ ಅಂತ ಆದ್ರೂ ನನಗೂ ಅದೇ ಆಗ್ತದೆ ಎನ್ನುವಂತ ಭಯ ಕಾಡ್ತಾ ಇರೋದಿಲ್ಲ. ಪರಸತಿಯನ್ನು ಮೋಹಿಸಿದಂತಹ ನನ್ನನ್ನು ಬಿಡ್ತಾನೆ ಅಂತ ಯಾವ ಭರವಸೆ? ಪರಸತಿಯನ್ನು ಮೋಹಿಸಿದಂತಹ ಒಬ್ಬ ಕೀಚಕನು ಅಲ್ಲ, ಪರಸತಿಯ ಶಾಲೆಯನ್ನು ಸುರಿಯುವುದಕ್ಕೆ ಕಾರಣರಾದಂತಹ ಒಬ್ಬ ಕೌರವನು, ಅಷ್ಟು ಮಾತ್ರವೇ ನೀವು ಆಡ್ತೀರಿ ಅಂತಾದರೆ ಪರಸತಿಯನ್ನೇ ಭೋಗಿಸುವುದಕ್ಕೆ ಹೊರಟ ದೇವೇಂದ್ರನ ಕಥೆ ಮರೆತೋಯ್ತೇವೆ. ಮತ್ತೆ ಇದಕ್ಕೂ ದೇವೇಂದ್ರ ಮತ್ತೆಂತದ್ದು? ಪರಸತಿ ಎನ್ನುವುದು ಗೊತ್ತಿದ್ದ ಕ್ಷಣದಲ್ಲಿಯೂ ಕೂಡ ಮಹಾತ್ಮರಾಗಿರುವಂತಹ ತಪಸ್ವಿಯಾಗಿರುವಂತಹ ಗೌತಮರ ಭಾರ್ಯೆಯಾದ ಅಹಲ್ಯೆಯಲ್ಲಿ ವಿಶೇಷವಾಗಿ ಅನುರಕ್ತನಾಗಿ ತಾನು ಛದ್ಮವೇಷಧಾರಿಯಾಗಿ ಗೌತಮರ ವೇಷವನ್ನೇ ಧರಿಸಿ ತನ್ನೊಂದಿಗೆ ಅಗ್ನಿಯನ್ನು ಕೋಳಿಯಾಗಿಸಿಕೊಂಡು ಮರುತನನ್ನು ಬೀಸುವುದಕ್ಕೆ ಸಹಕಾರಿಯಾಗಿಸಿಕೊಂಡು ಮದನನನ್ನು ಪ್ರಚೋದಿಸುವುದಕ್ಕೆ ಪೂರಕವಾಗಿಸಿಕೊಂಡು ಕೆಳಗಿಳಿದು ತಿಳಿಯದ ಹಾಗೆ ಆ ಸ್ಥಾನವನ್ನು ಸೇರಿ ಅಹಲ್ಯೆಯನ್ನು ಭೋಗಿಸುವುದಕ್ಕೆ ತೊಡಗಿದಂತಹ ಆ ದೇವೇಶ ಆ ಪ್ರಕರಣ ಉಂಟೇ ಉಂಟು. ಅದರಿಂದ ಆಗಕ್ಕೂ ಏನು ಅಂತ ಕೇಳಿದ್ರೆ, ಗೌತಮರು ನಿಜವನ್ನು ತಿಳಿದ್ರು, ಶಪಿಸುವುದಕ್ಕೆ ತೊಡಗಿದರು. ಗೌತಮರ ಶಾಪದಿಂದ ಆದದ್ದೇನು ಅಂತ ಕೇಳಿದ್ರೆ, ದೇವೇಶನಿಗೆ ಸಹಸ್ರಾಕ್ಷನಾಗುವಂತಹ ಶಾಪ ಬಂತು. ಪುರುಷ ಪುಂಗವನಾಗಿ ಮೆರೆದಾಡಬೇಕಾದಂತಹ ದೇವೇಶ ತನ್ನ ವೃಷಣವನ್ನು ಕಳೆದುಕೊಂಡು ಬಳಿಕ ಬೃಹಸ್ಪತಿಗಳೇ ಒಂದು ದೇವೇಶನನ್ನು ಉಳಿಸುವುದಕ್ಕೆ ಬೇಡಿಕೊಂಡಾಗ ಅಜವೃಷಣವನ್ನು ಜೋಡಿಸಿ ಅವನನ್ನು ಬದುಕಿಸುವ, ಅದು ನಿಜವಾಗಿ
ಯಾಕೆ ಹೇಳಿ ಅಮೃತ ಹೆಚ್ಚಾದರೂ ಕೂಡ ವಿಷವಾಗಿ ಪರಿಣಮಿಸ್ತದಂತೆ. ಗೌತಮ ಮಹರ್ಷಿಗಳು ಅತಿಯಾದ ತಪಸ್ಸನ್ನ ಮಾಡಿ ಅತಿಯಾದ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡಿದ್ರು. ಅದು ಹೆಚ್ಚಾದ ಕಾರಣಕ್ಕೆ ಹೂವಿಗೆ ತೊಂದರೆಯಾಗುವಂತಹ ಒಂದು ಕಾರಣವೂ ಇರಬಹುದೇನು. ಈಗ ಒಂದು ರಥೋತ್ಸವ ಪ್ರತಿ ವರ್ಷ ರಥ ಬೀದಿಯಲ್ಲಿ ನಡೀತಾ ಇರ್ತದೆ, ರಥವನ್ನ ಎಳಿತಾರೆ, ಅದು ಪರಂಪರೆ. ಹಾಗೆ ಒಂದು ವರ್ಷ ರಥವನ್ನ ಎಳೆಯುವಾಗ ಅಲ್ಲೇ ಇದ್ದಂತಹ ಚೂತ ವೃಕ್ಷದ ರೆಂಪೆ ಕೊಂಬೆಗಳು ಅಡ್ಡ ಬಂತು. ನಿಜವಾಗಿ ಆದ್ರೆ ಮರವನ್ನ ಕಡಿಯುವುದು ತಪ್ಪು. ಆದ್ರೆ ಮರವನ್ನ ಕಡಿಲಿಲ್ಲ ಅಂತ ಹೇಳಿದ್ರೆ ರಥೋತ್ಸವ ಸಾಂಗವಾಗಿ ನಡೆಯುವುದಿಲ್ಲ. ಹಾಗಾಗಿ ಎಲ್ಲ ದೈವಿಕ ಕಾರಣಕ್ಕಾಗಿ ಆ ಮರವನ್ನ ಕಡಿಯುವುದು ಅನಿವಾರ್ಯವಾಗಿ ಹೋಗ್ತದೆ. ಇಲ್ಲಿಯೂ ಹಾಗೆ ಲೋಕದ ನಿಯತಿಯನ್ನ ಕಾಪಾಡುವುದು ರಥೋತ್ಸವ ಆದ್ರೆ ಅದಕ್ಕೆ ಅಡ್ಡಗಾಲಾಗಿರುವಂತದ್ದು ಚೂತ ಮರ ಅಂತ ಹೇಳಿದ್ರೆ ಗೌತಮ ಮಹರ್ಷಿಯ ತಪಸ್ಸು. ರಥೋತ್ಸವಕ್ಕಾಗಿ ಚೂತ ಮರ ಕಡಿದ್ರೆ ತೊಂದರೆ ಇಲ್ಲ, ರಥೋತ್ಸವದ ಹೆಸರು ಹೇಳಿಕೊಂಡು ಎಲ್ಲೆಲ್ಲ ಮರ ಕಡಿದ್ರೆ ಹೇಗಮ್ಮ? ನಿಜವಾಗಿ ಗೌತಮರ ಆ ಶಕ್ತಿಯನ್ನು ಕುಂದಿಸಲೇಬೇಕು ಅಂತಾದ್ರೆ ಮಾರ್ಗ ಎಷ್ಟೊಂದು ಗೌತಮರ ಹೆಂಡತಿಯನ್ನು ಹೋಗಿಸುವ ಯೋಚನೆಯೇ ಬೇಕಿತ್ತು ಅಂತ ಕೇಳಿದ್ರು. ಅದು ಯಾವ ರೀತಿಯಲ್ಲಿ ಮಾಡಬೇಕು ಎನ್ನುವುದಾಗಿ ಅವನಿಗೆ ಸೂಚನೆ ಆಗಿರ್ತದೆ. ಆ ಸೂಚನೆ ಅಂತ ನಡೆದುಕೊಳ್ತಾನೆ. ಇರ್ಲಿ, ಅಷ್ಟೇ ಕಾರಣ ಅಲ್ಲ, ಇನ್ನೂ ಉಂಟು. ನನ್ನ ಪ್ರಶ್ನೆಗಳಿಗೆ ನೀವು ಏನೇ ಉತ್ತರವನ್ನ ಸಮರ್ಥನೆಯಾಗಿ ಕೊಟ್ಟರೂ ಕೂಡ ನಾನು ಭೂಮಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಬರಬೇಕು ಅಂತ ಮನಸ್ಸಿದ್ದಿದ್ರೆ ನೀವು ಕರೆದಾಗಲೇ ಬರ್ತಿದ್ದೆ. ಇಷ್ಟು ಕಾಲ ನಿಮ್ಮೊಟ್ಟಿಗೆ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಅಗತ್ಯ ನನಗಿರಲಿಲ್ಲ. ಹೌದಾ? ಆಗ ಗುರಿಯಲ್ಲಿರುವಂತಹ ಜನರು ಅಂತವರು ಮೂಢರು, ದುಷ್ಟರು, ಕೂಳರು, ನೀಚರು. ಹಾಗಾಗಿ ಅದು ಯಾರ್ಯಾರು ಅಲ್ಲ, ಗಣ್ಯರು ಎನಿಸಿಕೊಂಡವರೇ ಮೂಢರಾಗಿ ವ್ಯವಹರಿಸ್ತಾ ಇದ್ದಾರೆ. ಮತ್ತೆ ಅಂತಹ ಭೂಮಿಗೆ ಬಂದ್ರೆ ಖಂಡಿತವಾಗಿಯೂ ನನಗೆ ಉಳಿಗಾಲ ಇಲ್ಲ ಎನ್ನುವುದು ನನಗೆ ಸ್ಪಷ್ಟವಾಗ್ತದೆ. ಮಾಡಿದ ತಪ್ಪಿನಿಂದ ಪಾಠ ಕಲಿತಾರಂತೆ ಬುದ್ಧಿವಂತರು. ಇಂದಾದ ಪ್ರಕರಣದಿಂದಾಗಿ ಕಲಿತಿದ್ದೇನೆ. ಹಾಗಾಗಿ ನೋಡಿ, ಕಾಡಬೇಡಿ, ಬೇಡಬೇಡಿ, ದಯಮಾಡಿ ನಾನೇ ಹೇಳ್ತೇನೆ, ಮರಳಿ ಹೋಗಿ, ಬರುವುದಿಲ್ಲ. ಪೂರ್ಣವಾಗಿ ಬಿಳಿಯಾದ ಒಂದು ಹಾಳೆಯಲ್ಲಿ ಸಾಸಿವೆ ಗಾತ್ರದ ಒಂದು ಕಪ್ಪು ಚುಕ್ಕೆ ಇದೆ ಎಂದು ಮಾತ್ರಕ್ಕೆ ಪೂರ್ಣ ಹಾಳೆಯ ಕಪ್ಪು ಅಂತ ಹೇಳುವುದು ಸರಿಯಾದ ಇಲ್ಲ. ನೋಡಿ, ಬೆಳೆಯ ಮಧ್ಯದಲ್ಲಿ ಕಳೆ ಇದ್ರೆ ಆ ಕಳೆಯನ್ನ ಕಿತ್ತು ಒಗಿಬೋದಂತೆ. ಆದ್ರೆ ಕಳೆಯ ಮಧ್ಯದಲ್ಲಿ ಬೆಳೆ ಇದ್ರೆ ಆ ಬೆಳೆಯನ್ನೇ ನಾಶ ಮಾಡಿಬೇಕಾಗ್ತದೆ. ಹಾಗೆಯೇ ದೇಹಕ್ಕೆ ವ್ಯಾಧಿ ವ್ಯಾಪಿಸಿದೆ, ಆ ಅಂಗವನ್ನು ಮಾತ್ರ ಚಿಕಿತ್ಸೆಗೆ ಒಳಪಡಿಸಬೇಕು, ಅಲ್ಲ ಛೇದಿಸಬೇಕು. ತಲೆ ಬಡಿಯುವುದಲ್ಲ ಮಾಡಿ ಉತ್ತರ. ನೀವು ಏನೇ ಸಮರ್ಥನೆ ಕೊಡಿ, ನಾನು ಬರುವುದಿಲ್ಲ. ಕಂಠಪರಶು ದೇವೇಶ ಹೇಳಿದ್ದು ಬರುವುದಿಲ್ವಾ? ಖಂಡಿತವಾಗಿ ಬರುವುದಿಲ್ಲ. ಬ್ರಹ್ಮ ಹೇಳಿದ್ರೆ ಬರುವುದೇ ಇಲ್ಲ. ವಿಷ್ಣು ತಿಳಿಸಿದರೆ ಬರುವುದೇ ಇಲ್ಲ. ಖಂಡಪರಶು ಹೇಳಿದ್ರೆ ಆಗಿಲ್ಲ. ಖಂಡಿತವಾಗಿಯೂ ಬರುವುದೇ ಇಲ್ಲ. ಗುಡಿಗಳೇ, ಖಂಡಪರಶು ಯಾರು? ತ್ರಿಮೂರ್ತಿಗಳಲ್ಲಿ ಓರ್ವ. ಆ ದೇವೇಶನನ್ನ ಆ ಕಾರ್ಯಕ್ಕಾಗಿ ನೇಮಿಸಿದವರು. ನನಗೆ ನನ್ನದೇ ಆದಂತಹ ಸ್ವಾತಂತ್ರ್ಯ ಎನ್ನುವುದು ಇದೆ. ಯಾರೂ ಕೂಡ ನನಗೆ ಆಜ್ಞೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವೇಂದ್ರನು ಹೇಳಿದ್ದು ಹಾಗೆ ಅಲ್ವಾ? ನಾನು ಹೋಗು ಎನ್ನುವುದಕ್ಕೆ ಆಗುವುದಿಲ್ಲ. ಆಕೆ ಬಂದ್ರೆ ಕರೆದುಕೊಂಡು ಹೋಗಿ ಎನ್ನುವುದಾಗಿ. ಇದು ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡಬೇಡಿ. ಈಗಾಗಲೇ ತುಂಬಾ ಸಮಯ ಆಗಿದೆ. ಹಾಗಾಗಿ ಮರಳಿ ಹೋಗಿ ಪ್ರಯತ್ನ ಬೇಡ ಬೇಡ ಬೇಡ.
ಗರ್ವದಿಂದ ಇಷ್ಟು ಮಾತಾಡಿದ್ಯಾ ನೀನು? ಅಬ್ಬಾ ದೇವತೆಯನ್ನು ಮಾಡುವಂತಹ ನಂದಿನಿಯೇ, ನಿನ್ನನ್ನು ಭೂಮಿಗೆ ಇಳಿಸುವುದಕ್ಕೆ ಬೇಕಾಗಿ ಪರಿಯಲ್ಲಿ ನಿನ್ನನ್ನು ಬೇಡಿದೆ. ಅಲ್ಲ, ನಿನ್ನ ಚರಣದಲ್ಲಿ ಬಿದ್ದು ಮರಳಾಡಿದೆ. ನಿನ್ನನ್ನು ಕೆಳಗಿಳಿಸಬೇಕೆನ್ನುವಂತಹ ಸಂಕಲ್ಪವನ್ನು ಧರಿಸಿ ಲೋಕಕ್ಷೇಮವನ್ನು ಹಾರೈಸಿ ನಿನ್ನಲ್ಲಿ ವಿನೀತನಾಗಿ ಭಾವಿಸಿ ನಿನ್ನನ್ನು ಬೇಡುವುದಕ್ಕೆ ತೊಡಗಿದರೆ ನಾನು ಕಾಣಿದ ಹಾಗಾಯಿತು ಅಂತ ಆಡಿದೆಯೋ? ಅಲ್ಲವೇ ಅಲ್ಲ. ನೀನಿಷ್ಟು ಆಡುತ್ತೀಯ ಅಂತಾದರೆ ಇದು ನಂದಿನಿ ನೀನಾಗಿ ಆಡಿದ್ದಲ್ಲ, ಗರ್ವದಿಂದ ಪ್ರಭಾವಿಸಲ್ಪಟ್ಟಿರುವಂತಹ ನಂದಿನಿಯಾಗಿ ನೀನು ಆಡ್ತಾ ಇದ್ದೀಯ. ದೇವಭೂಮಿಯಲ್ಲಿ ಇರಬೇಕಾದವರೆಲ್ಲ ಇರುವವರೆಲ್ಲ ಸುಮನಸರು ಅಂತ ಭಾವಿಸಿದ್ದು ತಪ್ಪಾಗಿ ಹೋಯಿತು. ಸುಮನಸರು ಆದರೆ ಈ ರೀತಿಯಲ್ಲಿ ವರ್ತಿಸುವುದಕ್ಕೆ ಸಾಧ್ಯವೇ ಹೇಳು? ಲೋಕಕ್ಷೇಮವನ್ನು ಹಾರೈಸುವುದಕ್ಕೆ ನಮಗಿಂತ ಹೆಚ್ಚು ಕರ್ತವ್ಯ ನಿಮ್ಮಲ್ಲಿ ಉಂಟೇ ಉಂಟು. ಅದನ್ನು ಬಿಟ್ಟು ಗರ್ವದಿಂದ ಆಡುತ್ತೀಯ, ಭೂಮಿಗೆ ಇಳಿಯುವುದಕ್ಕೆ ಮನ ಮಾಡುವುದಿಲ್ಲ ಅಂತಾದರೆ ಇಷ್ಟೆಲ್ಲ ಪ್ರಕರಣವನ್ನು ನೀನಾಡಿದೆ. ಒಬ್ಬ ಕಾರ್ತವೀರ್ಯನೋ, ಒಬ್ಬ ರಾವಣನೋ, ಒಬ್ಬ ಕೀಚಕನೋ ಲೋಕದಲ್ಲಿ ಇರುವುದು ಇಷ್ಟೇ ಜನವೇನಮ್ಮ? ಭರತ ಭೂಮಿಯ ಶ್ರೇಷ್ಠತೆಯನ್ನು ಏನು ಅಂತ ಭಾವಿಸಿದೆ ನೀನು? ನಾನು ಹೇಳ್ತೇನೆ ಕೇಳು ಭರತ ಭೂಮಿಯ ವಿಚಾರವನ್ನು. ಒಳ್ಳೆಯದು ಕೆಟ್ಟದ್ದು ಎನ್ನುವುದು ಆ ಕೃತಯುಗದಲ್ಲಿ ಲೋಕಾಂತರದ ವ್ಯಾಪ್ತಿಯನ್ನು ಹೊಂದಿತ್ತು. ತ್ರೇತೆಗಾಗುವಾಗ ಒಂದು ಸಮುದ್ರದ ಅಂತರವಷ್ಟೇ ಉಳಿಯಿತು. ದ್ವಾಪರಕ್ಕೆ ಬರುವಾಗ ಒಂದು ಕುಟುಂಬದ ಒಳಗೆ ಒಳ್ಳೆಯವರು ಕೆಲವರು, ಕೆಟ್ಟವರು ಕೆಲವರು ಎನ್ನುವ ಹಾಗೆ ವಿಭಜಿಸಲ್ಪಟ್ಟರು. ಕಲಿಯುಗಕ್ಕಾಗುವಾಗ ಒಬ್ಬನೇ ವ್ಯಕ್ತಿಯ ಒಳಗೆ ಒಳಿತು ಕೆಡುಕು ಸಮನ್ವಯವನ್ನು ಸಾಧಿಸಿ ಉಳಿಯುವುದಕ್ಕೆ ತೊಡಗಿದೆ. ಹಾಗಾದರೆ ಒಳಿತು ಕೆಡುಕು ಎನ್ನುವುದು ಕೇವಲ ಒಂದು ಪ್ರದೇಶದಲ್ಲಿಯೋ ಒಂದು ವ್ಯಕ್ತಿಯಲ್ಲಿಯೋ ಮಾತ್ರ ಇರುವುದಲ್ಲ. ದುಷ್ಟ ವ್ಯಕ್ತಿಯಲ್ಲಿಯೂ ಒಳ್ಳೆಯ ಅಂಶವನ್ನು ಕಾಣುವುದಕ್ಕೆ ತೊಡಗಬೇಕು. ಅಲ್ಲ, ಒಳ್ಳೆಯ ವ್ಯಕ್ತಿಯಲ್ಲಿಯೂ ಇರುವ ದುಷ್ಟ ಯೋಚನೆಯನ್ನು ಪಕ್ಕಕ್ಕೆ ಇರಿಸಿ ನಾವು ಅವನನ್ನು ಸ್ವೀಕರಿಸುವುದಕ್ಕೆ ತೊಡಗಬೇಕು. ಹಂಸಕ್ಷೀರ ನ್ಯಾಯದ ನೆಲೆಯಲ್ಲಿ ಯಾವುದು ಗುಣವೋ ಅದನ್ನು ಗ್ರಹಿಸುವಂತಹ ಶಕ್ತಿ ನಮಗೆ ಬೇಕಾಗುತ್ತದೆ. ಸುಮನಸರಾದಂತಹ ನೀವು ಮಾಡಬೇಕಾದಂತಹ ಕಾರ್ಯವಾಗಿತ್ತು. ಲೋಕದಲ್ಲಿ ಎಂತೆಂತಹ ಮಹಾತ್ಮರು ಹುಟ್ಟಿದವರಿದ್ದಾರೆ. ಸತ್ಯವನ್ನು ಹೇಳುವುದಕ್ಕೆ ಬೇಕಾಗಿ, ಸತ್ಯವನ್ನು ಉಳಿಸುವುದಕ್ಕಾಗಿ ತನ್ನ ರಾಜ್ಯವನ್ನು, ಮಗನನ್ನು, ಹೆಂಡತಿಯನ್ನು ಕಳೆದುಕೊಂಡು ಸ್ಮಶಾನವಾಸಿಯಾದ ಒಬ್ಬ ಹರಿಶ್ಚಂದ್ರ ಹುಟ್ಟಿದಂತಹ ನಾಡು ನಮ್ಮದ್ದು. ಕಪೋತ ಪಕ್ಷಿಯನ್ನು ಉಳಿಸುವುದಕ್ಕೆ ಬೇಕಾಗಿ ದೇಹದ ಮಾಂಸವನ್ನೇ ಗಿಡುಗನಿಗೆ ಒದಗಿಸಿಕೊಟ್ಟಂತಹ ಶಿವಿ ಚಕ್ರವರ್ತಿ ಮಾಡಿದಂತಹ ನಾಡು ನಮ್ಮದ್ದು. ಸಿಂಹಕ್ಕೆ ತನ್ನ ದೇಹದ ಮಾಂಸವನ್ನೇ ಕೊಡುವುದಕ್ಕೆ ಮುಂದಾದ ದಿಲೀಪ ಚಕ್ರವರ್ತಿ ಉದಿಸಿದಂತಹ ನಾಡು ನಮ್ಮದ್ದು. ಆಮೇಲೆ ಎಂತೆಂತಹ ಮಹಾತ್ಮರು ಉದಿಸಿದ್ದಾರೆ. ಲೋಕಕ್ಷೇಮವನ್ನು ಹಾರೈಸುವುದಕ್ಕೆ ಬೇಕಾಗಿ ತಪಸ್ಸನ್ನು ಮಾಡಿದವರಿದ್ದಾರೆ. ಲೋಕಕ್ಷೇಮವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಸಂಸಾರವನ್ನು, ಪ್ರಾಣವನ್ನು ಅರ್ಪಿಸುವುದಕ್ಕೆ ತೊಡಗಿದವರಿದ್ದಾರೆ. ಅಂತಹ ಭರತ ಭೂಮಿಯಲ್ಲಿರುವಂತಹ ಯಾರನ್ನೂ ನೀನು ಕಾಣುವುದಕ್ಕೆ ಮುಂದಾಗಲಿಲ್ಲ. ಭಕ್ತಿಯ ಪಾರಮ್ಯವನ್ನು ಮೆರೆಸುವುದಕ್ಕೆ ಬೇಕಾಗಿ ತನ್ನ ದೇಹದ ಅರ್ಥ ಭಾಗವನ್ನೇ ದಾನರೂಪವಾಗಿ ಕೊಡುವುದಕ್ಕೆ ಹೊರಟವನೊಬ್ಬ ಮಯೂರಧ್ವಜನಾಮಕನಾದಂತಹ ವ್ಯಕ್ತಿ. ಹೇಳುವುದಕ್ಕೆ ಹೊರಟರೆ ಸಾವಿರ ಉದಾಹರಣೆಗಳು ಸಿಗ್ತದೆ. ದುಷ್ಟರನ್ನೇ ಆಕ್ಷೇಪಿಸುವುದಲ್ಲ, ದುಷ್ಟರನ್ನೇ ಗ್ರಹಿಸುವುದಲ್ಲ. ಭರತ ಭೂಮಿಯಲ್ಲಿ ಶಿಲ್ಪಕಲೆಗಳ ನಾಡು ಎನ್ನುವ ಹಾಗೆ ಕರೆಸಿಕೊಂಡಿದೆ. ಸಕಲ ಧರ್ಮ ಶಾಸ್ತ್ರಗಳಿಗೆ ನೆಲವೀಡಾದದ್ದು ಈ ಭೂಮಿ. ಸಾಕ್ಷಾತ್ ಮಹಾವಿಷ್ಣುವೇ ಅವತಾರವನ್ನು ಕೈಗೊಳ್ಳುವುದಕ್ಕೆ ಆರಿಸಿಕೊಂಡಿರುವಂತಹ ಕರ್ಮಭೂಮಿಯನ್ನು, ಕತ್ತಾರನ ಕಮ್ಮಟ ಎನ್ನುವ ಹಾಗೆ ಕರ್ಮಭೂಮಿಯನ್ನು ಕರೆದವರಿದ್ದಾರೆ. ಅಂತಹ ಭೂಮಿಯನ್ನು ನೀನು ಜರಿದ್ದೀಯ ಅಂತಾದರೆ ಕೇವಲ ಅಷ್ಟು ಮಾತ್ರವೇ ಅಲ್ಲ, ನರನಾರಾಯಣ ಉದಿಸಿದ ಭೂಮಿಯಲ್ಲೇ ನಮ್ಮ ಇದು. ನರನಾರಾಯಣ
ಋಷಿಯಾಗಿ ಕಾಣಿಸಿಕೊಂಡು ಸಹಸ್ರಾರು ವರ್ಷಗಳವರೆಗೆ ತಪಸ್ಸನ್ನಾಚರಿಸುವುದಕ್ಕೆ ಆಯ್ದುಕೊಂಡದ್ದು ನಮ್ಮ ಕರ್ಮಭೂಮಿಯ ಕುರಿತಾಗಿ. ಆ ನೆಲೆಯಕ್ಕೆ ಸಹಸ್ರ ಕವಚವನ್ನು ದುಷ್ಟನ ದೇಹದಿಂದ ಭೇದಿಸುವುದಕ್ಕೂ ಸಾಧ್ಯವಾದದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಭೂಮಿಯಲ್ಲಿ. ಆಮೇಲೆ ನಿಜಾರ್ಥದಲ್ಲಿ ನರನೆನ್ನುವ ಪಾರ್ಥನಾಗಿಯೂ ನಾರಾಯಣನೆನ್ನುವಂತಹ ಕೃಷ್ಣನಾಗಿ ಉದಿಸಿ ಬಂದಂತಹ ನಾಡು ಅದು ಈ ಪುಣ್ಯಭೂಮಿ. ಅಂತಹ ನರ ನಾರಾಯಣರು ಉದಿಸಿದಂತಹ ನಾಡು, ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ರೂಪುಗೊಂಡಂತಹ ನಾಡು, ಮಹಾಭಾರತವನ್ನು ರಚಿಸುವುದಕ್ಕೆ ಸಹಾಯಿಯಾದಂತಹ ವೇದವ್ಯಾಸರು ಜನಿಸಿದಂತಹ ನಾಡು ನಮ್ಮದು. ಋಷಿ ಮುನಿಗಳ ತಪಸ್ಸಿನ ಪುಣ್ಯಭೂಮಿಯಾದದ್ದು ಈ ಭೂಲೋಕ. ಅಂತಹ ಭೂಮಿಯನ್ನು ನೀನು ಸಾಮಾನ್ಯ ಎನ್ನುವ ಹಾಗೆ ಆಡ್ತೀಯ ಅಂತಾದ್ರೆ ಅಂತಹ ಅವನಿಯನ್ನು ನೀನು ಆಡ್ತೀಯ, ಅಂತಹ ಅವನಿಯನ್ನು ನೀನು ಸಾಮಾನ್ಯ ಅಂತ ಆಡ್ತೀಯ ಅಂತಾದ್ರೆ ನೀನು ಹೀಗಿರುವುದಲ್ಲ, ನೀನು ಶಪಿತರಾಗಲೇಬೇಕು. ಸಂಕಲ್ಪಿಸಿದ ಅಂತ ಹೇಳಿದ್ರೆ ಎಂತಂತೂ ಲೋಕದಲ್ಲಿ ನಡೆಯುತ್ತದೆ ಹೇಳುವುದಕ್ಕೆ ಸಾಕಷ್ಟು ದೃಷ್ಟಾಂತ ಉಂಟೇ ಉಂಟು. ಸಾಕ್ಷಾತ್ ದೇವೇಶನನ್ನೇ ಸ್ವರ್ಗದಿಂದ ಚ್ಯುತನಾಗುವ ಹಾಗೆ, ಸ್ವರ್ಗದ ಸಮಸ್ತ ಸುವಸ್ತುಗಳು ಶರಧಿಪಾಲಾಗುವ ಹಾಗೆ ಶಪಿಸಿದಂತಹ ದುರ್ವಾಸ ತಪಸ್ಸು ಮಾಡಿದಂತಹ ನಾಡು ನಮ್ಮ ಪುಣ್ಯಭೂಮಿ. ನಾರಾಯಣನಿಗೂ ಶಾಪವನ್ನು ಕೊಟ್ಟು ವೈಕುಂಠದಿಂದ ಕೆಳಗಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತೋರಿಸಿಕೊಟ್ಟಂತಹ ಒಬ್ಬ ಭೃಗು ಮಹರ್ಷಿ ಹುಟ್ಟಿ ಬಂದಂತಹ ನಾಡು ನಮ್ಮದು. ಅಂತಹ ಅವನಿಯನ್ನು ನೀನು ಹಳೀತೀಯ ಅಂತಾದರೆ ನಿನ್ನನ್ನು ನಂದಿನಿಯಾಗಿ ಕೆಳಗಿಳಿಸುವುದಕ್ಕೆ ಯೋಚನೆ ಮಾಡಿದೆ. ನಮ್ಮ ಲೋಕದಲ್ಲಿರುವಂತಹ ಕೊಳೆಯನ್ನು ಕಳೆಯುವುದಕ್ಕಾಗಿ ಹಂಬಲಿಸಿದೆ. ಆದರೆ ನೀನು ಯೋಗ್ಯನಾಗಿ ಕೆಳಗಿಳಿದು ಬರುವುದಕ್ಕೆ ತೊಡಗಲಿಲ್ಲ. ನನ್ನ ಮನಸ್ಸಿನ ಸಂಕಲ್ಪವನ್ನು ಲೋಕಕ್ಷೇಮವನ್ನು ಅರಿಯದೆ ನೀನು ದುಷ್ಟನ ಹಾಗೆ ವರ್ತಿಸುವುದಕ್ಕೆ ತೊಡಗುತ್ತೀಯ ಅಂತಾದ್ರೆ ಇನ್ನು ನಾನೆಣಿಸಿದ ಹಾಗೆ ನಿನ್ನನ್ನು ಕೆಳಗೆ ಕರೆಸಿಕೊಳ್ಳುತ್ತೇನೆ. ನಂದಿನಿ ಧೇನುವಾಗಿ ಅಲ್ಲ, ಸಾಮಾನ್ಯವಾದ ನದಿಯಾಗಿ ಬೀಳು. ನಂದಿನಿ ಬೆದರಿ ನಡುವೆ ಇದೆಂತಹ ಮಾತನ್ನು ನೀವು ಆಡಿಬಿಟ್ಟಿರಿ. ಅಮ್ಮ 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 ಎನ್ನುವುದಾಗಿ ವಿನಯ
ಯಾಕೆ ಹೀಗೆ ಮಾಡಿದೆ ಎನ್ನುವುದೇ ನನಗೆ ತಿಳಿಯುತ್ತಾ ಇದೆ. ಸ್ವಾಮಿ, ವಿನೀತರಾಗಿ ಕೈ ಮುಗಿದಂತಹ ನೀವು ಇದೀಗ ಕೈ ಎತ್ತಿ ನನಗೆ ಶಾಪವನ್ನು ನೀಡಿದ್ದೀರಿ. ನಿಮ್ಮ ಒಳ್ಳೆಯ ಗುಣವನ್ನು ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ. ನಿಮಗಾಗಿ ನೀವು ಬಂದದ್ದಲ್ಲ, ಲೋಕದ ಜನರನ್ನು ಮಕ್ಕಳೆಂದು ತಿಳಿದು ಅವರನ್ನು ಉದ್ಧರಿಸುವುದಕ್ಕಾಗಿ ಬಂದವರು. ನಿಮ್ಮಲ್ಲಿನ ಮಾತೃ ಹೃದಯವನ್ನು ನಾನು ಗುರುತಿಸದಾದೆ. ಇಲ್ಲಿಯವರೆಗೆ ನೀವು ನನ್ನನ್ನು ಅಮ್ಮ ಎಂದು ಕರೆದು, ಆದರೆ ಈಗ ಈಗ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುವುದು ಇಷ್ಟೇ, ನನ್ನನ್ನು ಮಗಳು ಎನ್ನುವುದಾಗಿ ನೀವು ಭಾವಿಸಬೇಕು. ಸ್ವಾಮಿ, ಮಗುವೊಂದು ಕೆಸರಲ್ಲಿ ಬಿದ್ದು ಹೊರಳಾಡ್ತದೆ. ತಾಯಿಯಾದವಳು ಸಿಟ್ಟು ಮಾಡಿಕೊಳ್ತಾಳೆ. ಆ ಮಗುವನ್ನ ಪ್ರೀತಿಯಿಂದ ಕರೆದುಕೊಂಡು ಬಂದು ಕೆಸರನ್ನೆಲ್ಲ ತೊಳೆದು ಮತ್ತೊಂದು ಶುದ್ಧವಾದ ಬಟ್ಟೆಯನ್ನು ಧರಿಸುವುದಿಲ್ಲ. ಹಾಗೆಯೇ ನಾನು ಅಹಂಕಾರ ಎನ್ನುವಂತಹ ಕೆಸರಿನಲ್ಲಿ ಬಿದ್ದು ಸೊಕ್ಕಿನಿಂದ ವರ್ತಿಸಿದೆ. ಆ ಅಹಂಕಾರದ ಕೆಸರನ್ನು ನೀವು ತೊಳೆಯಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರಂತೆ, ಕೆಟ್ಟ ತಾಯಿ ಇರುವುದಿಲ್ಲವಂತೆ. ಮಗುವೊಂದು ತಾಯಿಯ ಎದೆಗೆ ಒದ್ದಾಗ ಆಕೆ ಪ್ರೀತಿಯಿಂದ ಆ ಮಗುವಿನ ಪಾದಕ್ಕೆ ಮುತ್ತನ್ನ ಇಕ್ಕುತ್ತಾಳೆ. ಏನೇ ತಪ್ಪು ಮಾಡಿದರೂ ಕೂಡ ತನ್ನ ಮಗು ಎನ್ನುವುದಾಗಿ ಪ್ರೀತಿಯಿಂದ ಅವನನ್ನ ಎದೆಗವಚಿಕೊಳ್ತಾಳಂತೆ. ಹಾಗೆ ನೀವು ಕೂಡ ನನ್ನನ್ನು ಮಗು ಎನ್ನುವುದಾಗಿ ಸ್ವೀಕರಿಸಿ ನಾನು ಮಾಡಿದಂತಹ ಎಲ್ಲ ಅಪರಾಧವನ್ನು ಮನ್ನಿಸಬೇಕು. ನನ್ನ ಈ ಶಾಪಕ್ಕೆ ಶಾಪವನ್ನು ನೀಡಬೇಕು, ಪರಿಮಾರ್ಜನೆಯನ್ನು ಒದಗಿಸಿಕೊಳ್ಳಬೇಕು. ಮಗಳೇ ನನ್ನ ಸಹನೆಯನ್ನು, ಸೌಶೀಲ್ಯವನ್ನು, ಸಾತ್ವಿಕತೆಯ ಸಂಪನ್ನತೆಯನ್ನು ನೀನು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸುವ ಕಾಲಕ್ಕೆ ಕ್ರುದ್ಧನಾಗಿ ಶಾಪ ಪಡೆದ ಬೇರೆ ಗತ್ಯಂತರವೇ ಇಲ್ಲದಾಗಿ ಹೋಯಿತು. ಸಿಟ್ಟು ಮಾಡಿಕೊಂಡು ಶಾಪವನ್ನೇ ಕೊಟ್ಟೆ, ನದಿಯಾಗಿ ಕೆಳಗೆ ಬೀಳು ಎನ್ನುವ ಹಾಗೆ. ಎಷ್ಟು ಕಾಲದಿಂದ ತಪಸ್ಸಿನಲ್ಲಿ ತೊಡಗಿಸಿಕೊಂಡು ನಿನ್ನನ್ನು ಸರಿಯಾದ ಕ್ರಮದಲ್ಲಿ ಇಳಿಸಬೇಕು ಎನ್ನುವ ಹಾಗೆ ನಾನು ಸಹನೆಯಿಂದಲೇ ವರ್ತಿಸಿದರೂ ಸಾಧ್ಯವಾಗದೆ ಶಾಪವನ್ನೇ ಕೊಡುವ ಹಾಗಾಯಿತು. ವಸುಧೆ ಬಾಯಿ ಬಿಟ್ಟರೂ ಶಶಿಯು ಬಿಸಿಯಾದರೂ ಋಷಿ ಶಾಪಕ್ಕೆ ರುಸಿಯಾದ ವಾಕ್ಯ ಇಲ್ಲ ಎನ್ನುವುದು ಲೋಕ ತಿಳಿದಂತಹ ಸತ್ಯ. ಅದರ ಒಂದುಂಟು, ಯಾವ ಕಾರಣಕ್ಕೂ ಋಷಿ ಶಾಪ ಎನ್ನುವುದು ಲೋಕಮಾರಕವಾಗುವುದಿಲ್ಲ, ಅದು ಲೋಕದ ಕ್ಷೇಮಕ್ಕೆ ಕಾರಕವಾಗುತ್ತದೆ. ಎಲ್ಲ ದೃಷ್ಟಾಂತವನ್ನು ನಾವು ನೋಡಿದರೂ ಇದುವೇ ಕಾಣಿಸಿಕೊಳ್ಳುತ್ತದೆ. ನಿನ್ನಲ್ಲಿರುವಂತಹ ಗರ್ವಭಾವದಿಂದಲೇ ನೀನು ಶಾಪಗ್ರಸ್ತಳಾದೆ. ದೇವಭೂಮಿಯಲ್ಲಿರುವವರು ಇಂತಹ ತಾಮಸಿ ಪ್ರವೃತ್ತಿಗೆ ಒಳಗಾಗುತ್ತಾರೆ ಅಂತಾದರೆ ಸಕಲರು ಸಾಕ್ಷಾತ್ ಸುದರ್ಶನನೋ ಜಯ ವಿಜಯರಾದಿಯಾಗಿ ಎಲ್ಲರೂ ಕೆಳಗಿಳಿದವರೇ. ನೀನು ಇಳಿಯಬೇಕಾದದ್ದೇ. ಆದರೆ ಋಷಿ ಶಾಪ ಎನ್ನುವುದು ಹುಸಿಯಾಗುವುದಿಲ್ಲವಾದರೂ ನಿನ್ನ ಬದುಕಿಗೊಂದು ದಾರಿ ತೋರಿಸುವುದಕ್ಕೆ ನಾನು ಕಾರುಣ್ಯವನ್ನೇ ಬೀರುತ್ತೇನೆ. ನನ್ನನ್ನು ತಾಯಿ ಎಂದು ನೀನು ಕರೆಯುತ್ತೀಯ ಅಂತಾದ್ರೆ ನಿನ್ನನ್ನು ಮಗಳೇ ಎನ್ನದೆ ಬೇರೆ ಏನು ಹೇಳುವುದು ಹೇಳು? ಲೋಕದಲ್ಲಿ ಬದುಕಿಗೂ ಜೀವನ ಎನ್ನುವಂತಹ ಹೆಸರುಂಟು. ಎರಡು ದಡಗಳ ನಡುವೆ ಸಾಗುವ ನದಿಗೂ ಜೀವನ ಅಂತ ಅರ್ಥ ಉಂಟು. ಹಾಗಾದ್ರೆ ನೀನಿನ್ನು ಜೀವನದಿಯಾಗಿ ನದಿಯಾಗಿ ಕೆಳಗಿಳಿಯಬೇಕಾದದ್ದು ಯಾಕೆ ಅಂತ ಕೇಳಿದರೆ, ಅಡಿಗೆಯ ಕೊಳೆ ಇಷ್ಟು ಉಂಟು ಅಂತ ಆ ಕೊಳೆಯನ್ನು ಕಳೆಯುವುದಕ್ಕಾಗಿಯೇ ನೀನು ಇಳೆಗೆ ಇಳಿಯಬೇಕಾಗಿದೆ. ಬದುಕಿಗೆ, ಮನಸ್ಸಿಗೆ, ವ್ಯಕ್ತಿತ್ವಕ್ಕೆ ಅಂಟಿಕೊಂಡಿರುವಂತಹ ಕಳೆಯನ್ನು
ಜೀವನದಿಯಾಗಿ ನೀನು ಕಳೆದೆ ಅಂತಾದರೆ ಎಲ್ಲರ ಬದುಕು ಪಾವನವಾಗುತ್ತದೆ, ನಿನ್ನ ಬದುಕಿಗೂ ಅರ್ಥವಾಗುತ್ತದೆ. ಇಷ್ಟು ಹೇಳಿದ ಮೇಲೆ ಕೆಳಗಿಳಿ ಅಂತ ಮಾತ್ರ ನಿನಗೆ ಸೂಚಿಸುವುದಕ್ಕೆ ಸಾಧ್ಯ. ಮುಂದಿನದನ್ನು ಅಂಬಿಕೆಯೇ ನಿನಗಾಡಬೇಕಾಗಿದೆ. ಮುನಿವರರೇ, ಆ ನೀವು ಕೊಟ್ಟಂತಹ ಶಾಪವನ್ನ ಆ, ಇಷ್ಟು ಹೊತ್ತು ಶಾಪ ಎನ್ನುವುದಾಗಿ ಭಾವಿಸಿದೆ. ಆ, ಈಗ ಆಲೋಚನೆ ಮಾಡಿ ನೋಡಿದರೆ ಹ್ಮ್. ಅದು ವರ ಎನ್ನುವುದಾಗಿ ನನಗೆ ಭಾವನೆ ಬರ್ತಾ ಇದೆ. ಆ, ಸರಿ, ನೀವು ಎಂದಂತೆ ಹ್ಮ್. ಮುಂದಿನ ಕಾರ್ಯಕ್ಕಾಗಿ ಸೂಚನೆಯನ್ನ ಪಡೆಯುವುದಕ್ಕಾಗಿ ನಾನು ಅಂಬಿಕೆಯನ್ನೇ ಸೇರಿಕೊಳ್ತೇನೆ. ಅಂಬಿಕೆಯನ್ನು ಪ್ರಾರ್ಥಿಸು, ತುಂಬಿದ ನದಿಯಾಗಿ ಹರಿ, ಶುಭವಾಗಲಿ. ಹಾಗೆ ಎಲ್ರಿಗೂ ನಮಸ್ಕಾರ. ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಕಲಾಭಿರಾಮ ಪ್ರತಿಷ್ಠಾನ ಉಡುಪಿ ಈ ತಂಡಕ್ಕೆ ಯಕ್ಷಗಾನದ ತಾಳಮದ್ದಲೆಯನ್ನ ಪ್ರದರ್ಶಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಶ್ರೀಯುತ ಭಾಸ್ಕರ ಕೊಕ್ಕ ಕಾಮತ್ ಮತ್ತು ಗೊಂಬೆಯಾಟ ಅಕಾಡೆಮಿ ಉಪ್ಪಿನಕೋಡು ಇಲ್ಲಿನ ಎಲ್ಲರಿಗೂ ನಾವು ಚಿರಋಣಿಗಳಾಗಿದ್ದೇವೆ. ಹಿಮ್ಮೇಳದಲ್ಲಿ ನಮಗೆ ಸಹಕರಿಸಿದವರು ಭಾಗವತರಾಗಿ ಶ್ರೀಯುತ ಲಂಬೋದರ ಹೆಗಡೆ ನಿಟ್ಟೂರು, ಮದ್ದಳೆಯಲ್ಲಿ ಶ್ರೀಯುತ ವಿಶ್ವಂಭರ ಅಲಸೆ, ಹಾಗೆ ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ಶ್ರೀ ಆದಿತ್ಯ ಹೆಗಡೆ ಯಡೂರು, ಜಾಬಾಲಿಯಾಗಿ ಡಾಕ್ಟರ್ ಶಿವಕುಮಾರ ಅಳಗೋಡು, ನಂದಿನಿಯಾಗಿ ಶ್ರೀಮತಿ ನಾಗರತ್ನ ಜಿ ಇಳಿಯ,